ಸ್ಪರ್ಧಾ ಜಗತ್ತಿನಲ್ಲಿರ್ತಕ್ಕಂತಹ ನನ್ನ ಎಲ್ಲ ಸ್ಪರ್ಧಾ ಮಿತ್ರರಿಗೂ ಶುಭ ಕೋರುತ್ತಾ ಇಂದು ನಾನು ಸಂಸತ್ತಿನ ಬಗ್ಗೆ ಚರ್ಚಿಸಲು ಬರ್ತಿದ್ದೇನೆ. ಮೊದಲು ನಾವು ಸಂಸತ್ತು ಎಂದರೇನು, ಸಂಸತ್ತು ಏಕೆ ಬೇಕು ಎಂಬುದರ ಬಗ್ಗೆ ತಿಳಿಯೋಣ. ಮೊದಲು ಸಂಸತ್ತು ಎಂದರೇನು ಎಂಬುದು ನಮಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಮೊದಲ ವಿಷಯವಾಗಿರುತ್ತದೆ. ಸಂಸತ್ತು ಅಂದರೆ ಶಾಸನ ಕಾರ್ಯಗಳನ್ನು ನೆರವೇರಿಸಲು ಶಾಸಕಾಂಗದ ಸದಸ್ಯರು ಸೇರುವ ಒಂದು ಜಾಗ ಆಗಿರುತ್ತದೆ. ಅಂದರೆ ಇದರ ಅರ್ಥ ಇಲ್ಲೇ ನಮಗೆ ಸಂಪೂರ್ಣವಾಗಿ ಅರ್ಥ ಆಗಿಬಿಡ್ತದೆ. ಶಾಸನವನ್ನು ರಚನೆ ಮಾಡಬೇಕಾಗಿದೆ ನಾವೊಂದು. ಆ ಶಾಸನಗಳನ್ನು ರಚನೆ ಮಾಡಿ ಅದನ್ನು ನಾವು ಜಾರಿಗೆ ತರಬೇಕಾಗತಿ. ಓಕೆ, ಆ ಶಾಸನಗಳನ್ನ ಮಂಡಿಸಿ ನಾವು ಏನು ಜಾರಿಗೆ ತರಬೇಕಾಗಿರ್ತಕ್ಕಂತಹ ನಮ್ಮ ಸದಸ್ಯರು ಏನದಾರಲ್ಲ, ಶಾಸಕಾಂಗದ ಸದಸ್ಯರು ಒಂದು ಸಭೆ ಸೇರ್ಬೇಕತಿ. ಎಲ್ಲರೂ ಒಂದು ಜಾಗದಲ್ಲಿ ಸೇರಿ ಚರ್ಚಿಸಿ ಇದು ಸರಿಯಾ ತಪ್ಪ ಎಂಬುದರ ಬಗ್ಗೆ ಅವರೆಲ್ಲ ಒಂದು ದೃಢ ನಿರ್ಧಾರಕ್ಕೆ ಬಂದು ಒಂದು ಶಾಸನ ರಚನೆ ಮಾಡ್ತಾರಲ್ಲ, ಅವರೆಲ್ಲರೂ ಸೇರುವಂತಕ್ಕಂತಹ ಒಂದು ಜಾಗ ಏನಿದೆಯಲ್ಲ, ಸಭೆ ಸೇರುವ ಜಾಗವೇ ನಮಗೆ ಸಂಸತ್ತು ಆಗಿರುತ್ತದೆ. ಈ ಸಂಸತ್ತು ನಮ್ಮ ಭಾರತ ದೇಶದಲ್ಲಿ ಯಾವ ರೀತಿ ಇದೆ ಅಂದರೆ, ಇದು ಕೇಂದ್ರ ಶಾಸಕಾಂಗ ಎಂಬ ಹೆಸರಿನಿಂದ ಕೂಡ ಸಹ ಕರೆಯಲ್ಪಡುತ್ತದೆ ಸಂಸತ್ತು ಎಂಬುದು. ಮತ್ತು ಈ ಸಂಸತ್ತು ದ್ವಿಸದನ ಶಾಸಕಾಂಗ ಪದ್ಧತಿಯ ಆಧಾರದ ಮೇಲೆ ರಚಿಸಲ್ಪಟ್ಟಿದೆ. ತಿಳ್ಕರಿ, ನಮ್ಮ ಭಾರತ ಸಂವಿಧಾನದಲ್ಲಿ ಸಂಸತ್ತು ಹೇಗೆ ರಚಿಸಲ್ಪಟ್ಟಿದೆ ಅಂದರೆ, ಇದು ದ್ವಿಸದನ ಶಾಸಕಾಂಗ ಪದ್ಧತಿಯ ಆಧಾರದ ಮೇಲೆ ರಚನೆಯಾಗಿದೆ. ಇನ್ನು ನೋಡಿ, ಇದು ನಮಗೆ ಸಂವಿಧಾನದ ಯಾವ ಭಾಗದಲ್ಲಿದೆ ಸಂಸತ್ತು ಎಂಬ ಪ್ರಶ್ನೆ ಸಹ ಉದ್ಭವಿಸುತ್ತದೆ. ಸ್ಪರ್ಧಾ ಮಿತ್ರರೇ, ಸಂಸತ್ತು ಎಂಬುದು ಸಂವಿಧಾನದ 5ನೇ ಭಾಗದಲ್ಲಿದೆ. ಹಾಗೂ ನಮಗೆ ಮತ್ತೊಂದು ಪ್ರಶ್ನೆ ಇಲ್ಲಿಂದ ಎದ್ದು ಬರಬಹುದು. ಏನಂತ? ಸಂಸತ್ತು, ಭಾರತ ದೇಶದ ಸಂವಿಧಾನದಲ್ಲಿರತಕ್ಕಂತಹ ಸಂಸತ್ತನ್ನು ನಾವು ಯಾವ ದೇಶದಿಂದ ಎರವಲು ಪಡೆದಿದ್ದೇವೆ? ನೋಡಿ ಸ್ಪರ್ಧಾ ಮಿತ್ರರೇ, ಪ್ರಶ್ನೆಗಳು ತುಂಬಾ ಈಸಿಯಾಗಿ ಕಾಣಿಸುತ್ತವೆ, ಬಂದಾಗ ನಾವು ತುಂಬಾ ತೊದಲುತ್ತೇವೆ. ಸಂಸತ್ತು ಎಂಬುದನ್ನು ನಾವು ಬ್ರಿಟನ್ ನಿಂದ ಎರವಲು ಪಡೆದಿದ್ದೇವೆ. ಅಂದರೆ ವೆಸ್ಟ್ ಮಿನಿಸ್ಟರ್ ಮಾಡೆಲ್ ಆಫ್ ಗವರ್ನಮೆಂಟ್, ಬ್ರಿಟನ್ ನಿಂದ ನಾವು ಸಂಸತ್ತನ್ನ ಎರವಲಾಗಿ ಪಡೆದಿದ್ದೇವೆ. ಮತ್ತು ಇನ್ನೊಂದು ನೋಡಿ, ನಮ್ದು ದ್ವಿಸದನ ಪದ್ಧತಿಯಾಗಿದೆ. ಓಕೆನಾ ಫ್ರೆಂಡ್ಸ್? ಆದರೆ ಇಲ್ಲಿ ನೋಡಿ, 77ರಿಂದ 122ನೇ ವಿಧಿಯವರೆಗೆ ಸಂಸತ್ತಿನ 2 ಸದನಗಳ ಬಗ್ಗೆ ನಾವು ತಿಳಿಯುತ್ತೇವೆ. ನೋಡಿ, ನಮ್ಮ ಸಂಸತ್ತು ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತದೆ ಮತ್ತು ಸಂಸತ್ತಿನಲ್ಲಿರ್ತಕ್ಕಂಥ ಅವೆರಡು ಸದನಗಳು ಯಾವುವು, ಅವೆರಡು ಸಭೆಗಳು ಯಾವುವು ಎಂಬುದನ್ನು ಸಹ ನಾವು ತಿಳಿಯಬಹುದು. ಮತ್ತೆ ನಮ್ಮ ಸಂಸತ್ತು ಎಂಬುದು ಏನು ಅಂತಂದರೆ, ಇದು ಏನನ್ನು ಒಳಗೊಂಡಿದೆ ಅಂದರೆ, ರಾಷ್ಟ್ರಪತಿಗಳು, ರಾಜ್ಯಸಭೆ ಹಾಗೂ ಲೋಕಸಭೆಗಳನ್ನ ಒಳಗೊಂಡಿದೆ. ಮತ್ತೆ ನಮಗೆ ಇದೊಂದು ಏನಪ್ಪಾ ಅಂತಂದ್ರೆ, ರಾಷ್ಟ್ರಾಧ್ಯಕ್ಷರ ಅಂಕಿತವಿಲ್ಲದ ಸಂಸತ್ತಿನ ಉಭಯ ಸದನಗಳಿಂದ ಅನುಮೋದಿಸಲ್ಪಟ್ಟ ಮಸೂದೆಗಳು ಯಾವ ಒಂದು ಮಸೂದೆಗಳು ಸಹ ಕಾಯ್ದೆ ಆಗುವುದಿಲ್ಲ. ಯಾವುದೇ ಒಂದು ಮಸೂದೆ ಕಾಯ್ದೆಯಾಗಬೇಕಂದ್ರೆ ಅಲ್ಲಿ ನಮಗೆ ರಾಷ್ಟ್ರಾಧ್ಯಕ್ಷರು ಅಂದ್ರೆ ರಾಷ್ಟ್ರಪತಿಗಳ ಅನುಮತಿ ಕಡ್ಡಾಯ. ಇವಾಗ ನಾವು ಯಾವುದರ ಬಗ್ಗೆ ಚರ್ಚಿಸೋಣ ಅಂತಂದ್ರೆ, ನೆಕ್ಸ್ಟ್ ಭಾಗ ಅಂದ್ರೆ ರಾಜ್ಯಸಭೆ ಬಗ್ಗೆ ನಾವು ಈಗ ತಿಳಿಯೋಣ. ರಾಜ್ಯಸಭೆ ಅಂದರೆ ಏನು, ಈ ರಾಜ್ಯಸಭೆ ಹೇಗೆ ರಚಿಸಲ್ಪಡುತ್ತದೆ, ಈ ರಾಜ್ಯಸಭೆಯ ಸದಸ್ಯರಾರು, ಅವರಿಗೆ ಅರ್ಹತೆಗಳೇನು, ಇವೆಲ್ಲವನ್ನು ನಾವೀಗ ತಿಳಿಯೋಣ. ರಾಜ್ಯಸಭೆಯನ್ನು ರಾಜ್ಯಗಳ ಪರಿಷತ್ತು ಅಥವಾ ಮೇಲ್ಮನೆ ಎಂದು ಕರೆಯಲಾಗುತ್ತದೆ. ನೋಡಿ, ರಾಜ್ಯಸಭೆಯನ್ನ ಮೇಲ್ಮನೆ ಅಂತ ಕರಿತೀವಿ. ಹಾಗಾದ್ರೆ ಕೆಳಮನೆ ಯಾವುದು? ಲೋಕಸಭೆ ಸಂಸತ್ತಿನ ಕೆಳಮನೆ. ಸದಸ್ಯರು ರಾಜ್ಯಗಳ ವಿಧಾಯಕ ಘಟ್ಟಗಳ ಸದಸ್ಯರಿಂದ ಪರೋಕ್ಷವಾಗಿ ಚುನಾಯಿಸಲ್ಪಡುತ್ತಾರೆ. ಓಕೆ, ಅಂದರೆ ವಿಧಾನಸಭಾ ಕ್ಷೇತ್ರಗಳಿಂದ ನಾವು ಯಾವ MLAಗಳನ್ನು ಆರಿಸ್ತಿರುತ್ತೇವಲ್ಲ, ಅವರುಗಳು ಇವರಿಗೆ ಓಟ್ ಹಾಕಿ ಗೆಲ್ಲಿಸ್ತಿರ್ತಾರ. ಯಾರನ್ನ? ರಾಜ್ಯಸಭಾ ಸದಸ್ಯರನ್ನ.
ನೋಡಿ ಬಂದು ಮತ್ತೆ ಕೌನ್ಸಿಲ್ ಆಫ್ ಸ್ಟೇಟ್ ಅಂದರೆ ಇದರ ಅರ್ಥ ಏನು? ರಾಜ್ಯಸಭೆ ಅಂದ್ರೆ ಏನು? ರಾಜ್ಯಗಳ ಸಭೆ. ಮೊದಲು ನಾವು 1954ರವರೆಗೂ ಅಥವಾ 54ರವರೆಗೂ ಏನಂತ ಕರಿತಿದ್ವಿ ರಾಜ್ಯಸಭೆನ? ಅಂದ್ರೆ ಕೌನ್ಸಿಲ್ ಆಫ್ ಸ್ಟೇಟ್ ಅಂದ್ರೆ ರಾಜ್ಯಗಳ ಸಭೆ ಎಂದು ಕರೀತಿದ್ವಿ. ಯಾವಾಗ 1954ರಿಂದ ಈಚೆಗೆ ಅದನ್ನ ಬದಲಾವಣೆ ಮಾಡಿ ಹಿಂದಿ ಭಾಷೆಯಲ್ಲಿ ರಾಜ್ಯಸಭಾ ಎಂದು ಅಳವಡಿಸಲಾಯಿತು. ಅಂದ್ರೆ 1954ರಿಂದ ಈಚೆಗೆ ನಾವು ಇದನ್ನ ರಾಜ್ಯಸಭಾ ಎಂದು ಹಿಂದಿ ಭಾಷೆಯಿಂದ ಕರೆಯಲು ಸ್ಟಾರ್ಟ್ ಮಾಡಿದ್ದೀವಿ. ಅದೇ ರಾಜ್ಯಸಭೆಗೆ ಹಿರಿಯರ ಸದನ, ಬುದ್ಧಿವಂತರ ಸದನ ಅಂತ ಹೇಳ್ಕೊಂಡು ಕರಿತೇವೆ. ಇದು ಭಾರತದ ಸಂಯುಕ್ತ ವ್ಯವಸ್ಥೆಯ ಘಟಕಗಳಾದ ರಾಜ್ಯಗಳನ್ನು ಪ್ರತಿನಿಧಿಸುತ್ತದೆ. ಅಂದ್ರೆ ರಾಜ್ಯಸಭೆ ಏನು ಪ್ರತಿನಿಧಿಸುತ್ತದೆ ಅಂದ್ರೆ ರಾಜ್ಯಗಳನ್ನು ಪ್ರತಿನಿಧಿಸುತ್ತದೆ. ಮತ್ತೆ ಇದು ರಾಜ್ಯಸಭೆ ಏನೈತಿ? ಪರೋಕ್ಷವಾಗಿ ಚುನಾಯಿತವಾದ ಸಂಸ್ಥೆಯಾಗಿದೆ. ರಾಜ್ಯಸಭೆಯು ತನ್ನ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ಗ್ರೇಟ್ ಬ್ರಿಟನ್ನಿನ ಶ್ರೀಮಂತ ಸದನವನ್ನು ಹೋಲುತ್ತದೆ. ನಾನು ನಿಮಗೆ ಮೊದಲ ಹೇಳಿದ್ದೆ, ನಮ್ಮ ಸಂಸತ್ತು ಎಲ್ಲಿಂದ ಎರವಲುಪಡಲಾಗಿದೆ? ಬ್ರಿಟನ್ನಿನಿಂದ ಎರವಲುಪಡಲಾಗಿದೆ ಎಂಬುದನ್ನು ಹೇಳಿದ್ದೆ. ಮತ್ತೆ ಈ ನಮಗೆ ರಾಜ್ಯಸಭೆ ಇದರ ರಚನೆ ಹೇಗೆ ಅನ್ನೋದ್ರ ಬಗ್ಗೆ ತಿಳಿಯೋಣ. ಸಂವಿಧಾನದ 80ನೇ ವಿಧಿ ಏನೈತೆ ನೋಡು. ಸಂವಿಧಾನದ 80ನೇ ವಿಧಿಯು ನಮಗೆ ರಾಜ್ಯಸಭೆ ರಚನೆ ಬಗ್ಗೆ ಹೇಳ್ತದೆ. ಹೇಗೆ ಹೇಳ್ತದೆ? 238 ಸದಸ್ಯರನ್ನು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಮತ್ಯಾರು? ಕೇಂದ್ರಾಡಳಿತ ಪ್ರದೇಶಗಳ ನಿರ್ವಾಚನ ಮಂಡಳಿಯ ಸದಸ್ಯರು ಚುನಾಯಿಸುತ್ತಾರೆ. ಅಂದ್ರೆ ಎಲೆಕ್ಟೋರಲ್ ಕಾಲೇಜ್ ಮೆಂಬರ್ಸ್ ಅಂತ ಕರಿತೇವೆ ನಾವು. ಅವರು ನಮ್ಗೆ ಏನ್ ಮಾಡ್ತಾರ ಅಂತ ಅಂದ್ರೆ ರಾಜ್ಯಸಭೆಯ ಸದಸ್ಯರನ್ನ ಚುನಾಯಿಸುತ್ತಾರೆ. ಮತ್ತೆ ಇನ್ನೊಂದು ಏನು ಪಾಯಿಂಟ್ ಅಪ್ಪ ಅಂತಂದ್ರೆ ರಾಜ್ಯಸಭಾ ಸದಸ್ಯರ ಚುನಾವಣೆಯಲ್ಲಿ ಏಕಮತ ವರ್ಗಾವಣಾ ಪ್ರಮಾಣಾನುಗುಣ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೇವೆ. ಮತ್ತೆ ಹಂಗ ಅನುಸರಿಸಿಕೊಂಡು ಬರ್ತಾ ಇದ್ದೇವೆ. ಮತ್ತೆ ಇನ್ನೊಂದು 238 ಜನ ಸದಸ್ಯರ ಬಗ್ಗೆ ನಮಗೆ ಗೊತ್ತಾಯ್ತು. ಇವಾಗ ಅವ್ರನ್ನ ಯಾರು ಹೇಗೆ ಆಯ್ಕೆ ಮಾಡ್ತಾರೆ ಎಂದು ತಿಳ್ಕೊಂಡ್ವಿ. ಅದರ ಇಲ್ಲಿ ಎಕ್ಸ್ಟ್ರಾ 12 ಜನ ಅದರ. ಇವ್ರು ಯಾರು ಎಂಬುದನ್ನ ನಾವು ಈಗ ತಿಳ್ಕೊಳ್ಳೋಣ. ಆ 12 ಜನ ಯಾರು? ಅವ್ರು ಹೆಂಗ ಆಯ್ಕೆ ಆಗ್ತಾರ? ಆ 12 ಜನ ಅಂದ್ರೆ ಯಾರು, ಹೆಂಗ ಆಯ್ಕೆ ಆಗ್ತಾರ ಅಂತಂದ್ರ ಇಲ್ಲಿ ನೋಡಿ. ಈಗ ಕಲೆ, ಸಾಹಿತ್ಯ, ವಿಜ್ಞಾನ ಈ ತರ ಇರ್ತಕ್ಕಂಥ ಒಂದು ಕ್ಷೇತ್ರಗಳಲ್ಲಿ ಮತ್ತು ಇತ್ಯಾದಿ ಕ್ಷೇತ್ರಗಳದವಲ್ಲ, ಈ ತರ ಸಮಾಜ ಸೇವೆ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದಂತಹ 12 ಮಂದಿಯನ್ನ ನಮ್ಮ ರಾಷ್ಟ್ರಾಧ್ಯಕ್ಷರು ಅಂದ್ರೆ ರಾಷ್ಟ್ರಪತಿಗಳು ಏನ್ ಮಾಡ್ತಾರ? ಅವ್ರನ್ನ ಆಯ್ಕೆ ಮಾಡ್ತಾರ. ಆಯ್ಕೆ ಮಾಡಿ ರಾಜ್ಯಸಭೆಯ ಸದಸ್ಯರನ್ನಾಗಿ ನಾಮಕರಣ ಮಾಡ್ತಾರ. ಸೊ ಹಂಗಾಗಿ ಈ 12 ಜನರನ್ನ ನಾವೇನಂತ ಕರಿತೀವಿ? ನಾಮಕರಣಗೊಂಡ ರಾಜ್ಯಸಭೆಯ ಸದಸ್ಯರು ಅಂತ ಹೇಳಿ ಕರಿತೇವಿ. ಉದಾಹರಣೆಗೆ ನೋಡಿ, ಬಹಳ ಜನರು ಆಲ್ರೆಡಿ ಆಗಿದ್ದಾರೆ, ನಾಮಕರಣಗೊಂಡು ಸದಸ್ಯರಾಗಿದ್ದಾರೆ. ಅವ್ರ ಬಗ್ಗೆ ಕೆಲವೊಬ್ಬರನ್ನ ನಮಗೆ ನೆನಪಿಸಿಕೊಳ್ಳತಕ್ಕಂಥ ಆಗುವಂತಕ್ಕಂತಹ ನಾವು ನಮಗೆ ನೋಡಿರ್ತಕ್ಕಂಥವನ್ನ ಹೇಳ್ತಾ ಬರ್ತೀವಿ. ಈಗ ಡಾಕ್ಟರ್ ಕಸ್ತೂರಿ ರಂಗನ್ ಅವರು ಸಹ ನಾಮಕರಣಗೊಂಡು ರಾಜ್ಯಸಭೆ ಸದಸ್ಯರಾಗಿದ್ದರು. ಡಾಕ್ಟರ್ MS ಸ್ವಾಮಿನಾಥನ್ ಅವರು ಫಾಲ್ಕೆ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಶ್ಯಾಮ್ ಬೆನಗಲ್ ಅವರು ಸಹ ಅವರ ಸೇವೆಯನ್ನು ಗುರುತಿಸಿ ನಮ್ಮ ರಾಷ್ಟ್ರಾಧ್ಯಕ್ಷರು ರಾಜ್ಯಸಭಾ ಸದಸ್ಯರನ್ನಾಗಿ ನಾಮಕರಣ ಮಾಡಿದ್ದರು. ಮತ್ತ 2011ರಲ್ಲಿ ರಂಗಕರ್ಮಿ ಬಿ ಜಯಶ್ರೀ ಅವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದ್ದರು. 2013ರಲ್ಲಿ ಸಿನಿಮಾ ತಾರೆ ರೇಖಾ ಮತ್ತು ಇನ್ನೊಬ್ಬರು ಯಾರು? ಕ್ರಿಕೆಟ್ ಜಗತ್ತಿನಲ್ಲಿಯೇ ಹೆಸರು ಮುರಿಯಲಾರತಕ್ಕಂತಹ ವ್ಯಕ್ತಿ ಸಚಿನ್ ತೆಂಡೂಲ್ಕರ್ ಅವರನ್ನು ಸಹ 2013ರಲ್ಲಿ ನಾವು ರಾಜ್ಯಸಭಾ ಸದಸ್ಯರನ್ನಾಗಿ ನಮ್ಮ ರಾಷ್ಟ್ರಪತಿಗಳು ನೇಮಕ ಮಾಡಿದ್ದರು. 2018ರ ಜುಲೈ 14ರಂದು ರಾಷ್ಟ್ರಾಧ್ಯಕ್ಷರು ಶಾಸ್ತ್ರೀಯ ನೃತ್ಯಗಾರ್ತಿ ಸೋನಾಲ್ ಮಾನ್ಸಿಂಗ್, ಅಂಕಣಕಾರರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಕೇಶ್ ಸಿನ್ಹಾ ಅವರನ್ನು ಏನ್ ಮಾಡಿರ್ತಾರ? ರಾಜ್ಯಸಭೆಯ ಸದಸ್ಯರನ್ನಾಗಿ ನಾಮಕರಣ ಮಾಡಿದ್ರು. ಯಾವಾಗ? 2018ರಾಗಿ ಇವರಾಗಿದ್ರು. 2013ರಲ್ಲಿ ರೇಖಾ ಮತ್ತು ಸಚಿನ್ ತೆಂಡೂಲ್ಕರ್ ಅವರು ನಾಮಕರಣಗೊಂಡಿದ್ದರು. ಗೊತ್ತಲ್ಲ ಇವಾಗ ಯಾರು? ಇಬ್ರು 12 ಜನ ಯಾರು? 238 ಜನ ಯಾರು?
ಬಟ್ ಟೋಟಲ್ ಎಷ್ಟು ಜನ ಬೇಕಂತಂದ್ರ 250 ಜನ ಸದಸ್ಯರು ಇರಬೇಕಂತ ನಮಗೆ 80ನೇ ವಿಧಿಯು ಹೇಳ್ತತಿ. ನಮ್ಮ ಭಾರತದ ಏನೈತಿ ರಾಜ್ಯಸಭೆಯ ಸಭಾಧ್ಯಕ್ಷರು ಯಾರಾಗಿರ್ತಾರ, ಉಪಸಭಾಧ್ಯಕ್ಷರು ಅಂತಂದ್ರೆ ಯಾರು, ಉಪಾಧ್ಯಕ್ಷರು ಯಾರು, ಅವರು ಯಾರಂದ್ರ ಸದ್ಯಕ್ಕಿರೋದು ಎಂ ವೆಂಕಯ್ಯ ನಾಯ್ಡು ಅವರು. ಅಂದ್ರೆ ಉಪರಾಷ್ಟ್ರಪತಿ ಯಾರಿರ್ತಾರ ನೋಡು, ಅವರೇ ನಮಗೆ ಉಪಾಧ್ಯಕ್ಷರಾಗಿರ್ತಾರ, ರಾಜ್ಯಸಭೆ ಸಭಾಧ್ಯಕ್ಷರಾಗಿರ್ತಾರ, ಉಪಸಭಾಧ್ಯಕ್ಷರಲ್ಲ ಸಭಾಧ್ಯಕ್ಷರಾಗಿರ್ತಾರ. ಉಪಾಧ್ಯಕ್ಷರು ಒಂದು ಸಭಾಧ್ಯಕ್ಷರು, ಒಂದು ಸಭೆ ರಾಜ್ಯಸಭೆ ಸಭಾಧ್ಯಕ್ಷರು ಯಾರಾಗಿರ್ತಾರ, ಉಪರಾಷ್ಟ್ರಪತಿಗಳಿರ್ತಾರ. ಸದ್ಯಕ್ಕಿರೋದು ಎಂ ವೆಂಕಯ್ಯ ನಾಯ್ಡು ಅವರು. ಇವರನ್ನ ರಾಜ್ಯಸಭೆಯ ಉಪಸಭಾಧ್ಯಕ್ಷರನ್ನ ಚುನಾವಣೆ ಮೂಲಕ ಭಾರತ ಸಂಸತ್ನ ಲೋಕಸಭೆ ಹಾಗೂ ರಾಜ್ಯಸಭೆ ಸದಸ್ಯರು ಆರಿಸ್ತಿರ್ತಾರ. ಮತ್ತೆ ಇವರಿಗೆ ಅರ್ಹತೆಗಳು ಏನಿರಬೇಕು, ರಾಜ್ಯಸಭೆಯ ಸದಸ್ಯನಾಗ್ಬೇಕಂದ್ರ ಏನೇನು ಅರ್ಹತೆಗಳು ಬೇಕು ನಮ್ಗೆ, ನಮ್ಮ ಸದಸ್ಯನಿಗೆ ಎಷ್ಟು ಏನೇನು ಹೊಂದಿರ್ಬೇಕು ಅವನ ಒಂದು ಅರ್ಹತೆಗಳೇನಂತಂದ್ರ, ಮೊಟ್ಟ ಮೊದಲಿಗೆ ಬರಬೇಕಾಗಿರ್ತಕ್ಕಂಥ ಅರ್ಹತೆ ಏನಂದ್ರೆ ಅವನು ಭಾರತ ಸಿಟಿಜನ್ಶಿಪ್ ಹೊಂದಿರ್ಬೇಕು. ಅಂದ್ರ ಭಾರತದ ಪ್ರಜೆ ಆಗಿರ್ಲೇಬೇಕು, 30 ವರ್ಷ ವಯೋಮಿತಿ ಹೊಂದಿರ್ಲೇಬೇಕು, 30 ವರ್ಷ ದಾಟಿರ್ಲೇಬೇಕು ಅವಂಗ. ಇಲ್ಲ ಇನ್ನು 1 ಮಂತ್ ಕಮ್ಮಿ ಐತಿ 2 ಮಂತ್ ಕಮ್ಮಿ ಐತಿ, ಇಲ್ಲ 30 ವರ್ಷ ಆಗಿರ್ಲೇಬೇಕು. ಯಾವುದಕ್ಕ, ರಾಜ್ಯಸಭೆಯ ಸದಸ್ಯನಾಗ್ಬೇಕಂದ್ರ ನ್ಯಾಯಾಂಗದ ಶಿಕ್ಷೆಗೆ ಯಾವತ್ತೂ ಸಹ ಅವನು ಒಳಗಾಗಿರಬಾರದು, ಮತ್ತವನು ಮತಿ ಭ್ರಮಣೆ ಉಳ್ಳವನಾಗಿರಬಾರದು. ಸಂಸತ್ತು ಆಗಿಂದಾಗೆ ನಿಗದಿಪಡಿಸಿದ ಅರ್ಹತೆಗಳನ್ನು ಅವನು ಪಡೆದಿರ್ಬೇಕು. ಸಂಸತ್ತು ಕಾಲ ಕಾಲಕ್ಕೆ ನಿಗದಿಪಡಿಸಿದ ಅರ್ಹತೆಗಳನ್ನು ಏನಾಗ್ಬೇಕು ಹೊಂದಿರತಕ್ಕಂಥ. ನೋಡ್ರಿ, ಮತಿ ಭ್ರಮಣೆ ಉಳ್ಳವನಾಗಿರ್ಬಾರ್ದು ಅಂದ್ರೆ ಏನು, ಮಾನಸಿಕ ಅಸ್ವಸ್ಥ, ದಿವಾಳಿ ಮತ್ತು ಅಪರಾಧಿ ಆಗಿರ್ಬಾರ್ದು ಅವನು. ಮತ್ತಿನ್ನೊಂದೇನಂದ್ರ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಅವನು ಇರಬಾರ್ದು. ಇವನ್ನೆಲ್ಲ ಅವನ ಅರ್ಹತೆಗಳನ್ನು ನಮಗೆ ಹೇಳೋದು ಯಾವ ವಿಧಿ ಅಂತ ಅಂದ್ರೆ ಅದು ಸಂವಿಧಾನದ 84ನೇ ವಿಧಿಯ ಪ್ರಕಾರ ಈ ರಾಜ್ಯಸಭೆಯ ಸದಸ್ಯರ ಅರ್ಹತೆಗಳು ಹೆಂಗದವು, ಈ ಒಂದು 6-7 ಅದಾವು, ಸಿಂಪಲ್ ಅದಾವು, ಅವನ್ನ ನಾವು ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್ ಅವರ ಅಧಿಕಾರಾವಧಿ ಏನು ಅನ್ನೋದ್ರ ಬಗ್ಗೆ ನೋಡೋಣ. ಈಗ ಅಧಿಕಾರಾವಧಿ ಇಷ್ಟ ವರ್ಷ ಇರ್ಬೇಕು ಅಂತ ನಮ್ಗೆ ಯಾವ ವಿಧಿ ಹೇಳ್ತತಿ ಅಂದ್ರೆ ಅದೇ 83ನೇ ವಿಧಿ ಹೇಳ್ತತಿ. ರಾಜ್ಯಸಭೆಯ ಅಧಿಕಾರಾವಧಿಯ ಬಗ್ಗೆ ಹೇಳ್ತತಿ. ರಾಜ್ಯಸಭೆಯ ಅಧಿಕಾರಾವಧಿಯ ಪ್ರಕಾರ 83ನೇ ವಿಧಿಯ ಪ್ರಕಾರ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷ ಆಗಿರ್ತೈತಿ ಅಂದ್ರೆ 6 ವರ್ಷ ಆಗಿರ್ತೈತಿ. ಮತ್ತು ಇನ್ನೊಂದು ಟ್ವಿಸ್ಟ್ ಇಲ್ಲ ನೋಡ್ರಿ, ರಾಜ್ಯಸಭೆಯ 1/3ರಷ್ಟು ಸದಸ್ಯರು ಪ್ರತಿ 2 ವರ್ಷಗಳಿಗೊಮ್ಮೆ ಏನಾಕಾರ ಅವರು ನಿವೃತ್ತಿ ಹೊಂತಾರವ್ರು. ರಾಜ್ಯಸಭೆಯ ಇದರಾಗ ಗೊತ್ತಾಕತಿ ಇದೊಂದು ಶಾಶ್ವತ ಸದನವಾದುದರಿಂದ ಇದನ್ನು ಲೋಕಸಭೆಯಂತೆ ವಿಸರ್ಜಿಸುವಂತಿಲ್ಲ. ಇದು ಶಾಶ್ವತವಾದ ಸದನ ಇಲ್ಲೇ ಗೊತ್ತಾಗತಿ. ಅಂದ್ರೆ ಇದರ ಅರ್ಥ ಏನು, ಪ್ರತಿ ಲೋಕಸಭೆಯ ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ 6 ವರ್ಷ ಆಗೈತಿ. ಮತ್ತು ಇಲ್ಲಿಂದ ಪ್ರತಿ 2 ವರ್ಷಗೊಮ್ಮೆ 1/3 ಮೆಂಬರ್ಸ್ ಏನಾಗ್ತಾರ ಅಂದ್ರೆ ಇಲ್ಲೇ ಅಂದ್ರೆ ನಿವೃತ್ತಿ ಹೊಂತಾ ಇರ್ತಾರ. ಹಂಗಾಗಿ ಯಾವತ್ತೂ ಸಹ ವಿಸರ್ಜಿತವಾಗುವುದೇ ಇಲ್ಲ. ಮತ್ತೆ ನಾನು ಆಗಲೇ ಹೇಳಿದ್ದೆಲ್ಲ ಸಂಸತ್ತು ಅದೇ ಇದೆ, ಸಂಸತ್ತಿನಲ್ಲಿ 12 ಜನ ಆಯ್ಕೆ ಆಗ್ತಾರಲ್ಲ ಅವ್ರ ಸ್ವಲ್ಪ ಉದಾಹರಣೆ ಇವರ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ನಟಿ ರೇಖಾ ಆಗಿರ್ಬೋದು, ಸೋನಲ್ ಮಾನ್ಸಿಂಗ್, ಕಸ್ತೂರಿ ರಂಗನ್. ಮತ್ತು ನಾವು ಈಗ ಏನು ತಿಳ್ಕೊಳ್ಳೋಣ, ನಾವು ಯಾವುದ್ರ ಬಗ್ಗೆ ನೋಡೋಣ ಅಂದ್ರೆ ರಾಜ್ಯಸಭೆಯ ಸಭಾಪತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಭಾರತದ ರಾಷ್ಟ್ರಾಧ್ಯಕ್ಷರ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರ ಅಂದ್ರೇನು, ಸಭಾಪತಿ ಅಂದ್ರೆ ರಾಜ್ಯಸಭೆಯ ಸಭಾಪತಿ ಯಾರಾದರೂ ಭಾರತದ ಉಪರಾಷ್ಟ್ರಾಧ್ಯಕ್ಷರ ಅಂದ್ರೆ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರ.
ಇವರು ರಾಜ್ಯಸಭೆಯ ಕಾರ್ಯಕಲಾಪಗಳ ಅಧ್ಯಕ್ಷತೆಯನ್ನು ವಹಿಸುವುದಲ್ಲದೆ ಸದನದ ಘನತೆ ಮತ್ತು ಗಾಂಭೀರ್ಯವನ್ನು ಕಾಪಾಡುತ್ತಾರೆ. ಒಂದು ಮಸೂದೆಯು ಸಮ ಪ್ರಮಾಣದ ಮತಗಳನ್ನು ಪಡೆದಂತಹ ಸಂದರ್ಭದಲ್ಲಿ ಇವರಿಗೆ ಒಂದು ಅವಕಾಶ ಇರ್ತದೆ. ಸಂದರ್ಭದಲ್ಲಿ ಮಾತ್ರನೇ ಇವರಿಗೊಂದು ಉಪರಾಷ್ಟ್ರಾಧ್ಯಕ್ಷರು ಬಂದು ಅಲ್ಲಿ ನಿರ್ಣಾಯಕ ಮತ ಚಲಾಯಿಸುವ ಹಕ್ಕನ್ನು ಹೊಂದಿರ್ತಾರೆ. ಅಂದ್ರೆ ಇವ್ರ ಒಂದು ಓಟ್ ಹೆಂಗಿರ್ತದೆ ಅಂದ್ರೆ ಈ ಕಡೆ ಇಲ್ಲ ಈ ಕಡೆ ಇರ್ತೈತೆ. ಇತರೆ ಸಂದರ್ಭಗಳಲ್ಲಿ ಅವರು ಮತ ಚಲಾಯಿಸಂಗೇ ಇಲ್ಲ. ಕೇಳ್ಬೋದು ನೀವು, ಅವಾಗ ಅಷ್ಟೊಂದು ನಿರ್ಣಾಯಕ ಮತ ಅಷ್ಟೊಂದು ಹೌದು ಬರೀ ನಿರ್ಣಾಯಕ ಮತಕ್ಕೆ ಮಾತ್ರ ಇವರು ಲಭ್ಯ ಆಗಿರ್ತಾರೆ. ಇತರೆ ಸಂದರ್ಭಗಳಲ್ಲಿ ಇವರು ಮತವನ್ನು ಚಲಾಯಿಸುವುದಿಲ್ಲ. ಮತ್ತು ನಾವು ಏನು ಮಾಡೋದು, ಉಪಸಭಾಪತಿಗಳು ತಿಳ್ಕೊಳ್ಳೋಣ. ರಾಜ್ಯಸಭೆಯ ಸದಸ್ಯರು ಮೊದಲನೇ ಅಧಿವೇಶನದಲ್ಲಿ ಏನು ಕುಡಿರ್ತಾರಲ್ಲ, ಮೊದಲನೇ ಅಧಿವೇಶನ ಅದಲ್ಲಿ ತಮ್ಮಲ್ಲೇ ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ತಾರ ಉಪಸಭಾಪತಿ ಅಂತಂದು. ಇವರು ಯಾವಾಗ ಕಾರ್ಯನಿರ್ವಹಿಸ್ತಾರೆ ನೋಡ್ರಿ, ಅದ ಸಭಾಪತಿ ಗೈರಾಜರಿದ್ರೆ ಉಪಸಭಾಪತಿ ಅವರು ಕಾರ್ಯನಿರ್ವಹಿಸಲೇಬೇಕಾಗತ್ತೆ. ಅವಾಗೆಲ್ಲ ಅವರು ಕಾರ್ಯನಿರ್ವಹಿಸುವುದು. ಮತ್ತು ಅಧಿವೇಶನಗಳು ಯಾವಾಗ ಕರಿಬೇಕು, ವರ್ಷಕ್ಕೆ ಎಷ್ಟು ಸಾರಿ ಕರಿಬೇಕು ನೋಡ್ರಿ. ರಾಜ್ಯಸಭೆಯ ಅಧಿವೇಶನವನ್ನು ಕರೆಯುವ ಅಧಿಕಾರ ಯಾರಿಗೆ ಫಸ್ಟ್ ಆಫ್ ಆಲ್ ಅಂದ್ರೆ ನಮ್ಮ ರಾಷ್ಟ್ರಾಧ್ಯಕ್ಷರಿಗೆ ಇರ್ತದೆ. ರಾಷ್ಟ್ರಾಧ್ಯಕ್ಷರಿಗೆ ಮಾತ್ರ ಇರ್ತದೆ. ಈ ರಾಜ್ಯಸಭೆ ಅಧಿವೇಶನವನ್ನು ವರ್ಷದಲ್ಲಿ ಎಷ್ಟು ಬಾರಿ ಕರಿಬೋದು? 2 ಸಾರಿ ಕರಿಬೋದು. ವರ್ಷದಲ್ಲಿ 2 ಬಾರಿ ಕರಿಬೋದು. 2 ಅಧಿವೇಶನಗಳ ನಡುವಿನ ಅಂತರ 2 ಸರಿ ಕರಿತಾರೆ. 2 ವರ್ಷದಲ್ಲಿ 2 ಸರಿ ಕರಿತಾರೆ ಅಂತಂದಾಗ ಈಗ ತಿಂಗಳು 2 ಸರಿ ಕರೆದು ಮುಗಿಸಂಗಿಲ್ಲ. 6 ತಿಂಗಳ ನಡುವೆ ತಿಂಗಳ ಅವಧಿಯ ಅಂತರವನ್ನು ಇರ್ಬೇಕು. ಅದ್ರೊಳಗನೆ ಕರಿಬೋದು, ಸಮಸ್ಯೆ ಇಲ್ಲ ಆಗತ್ತ. ಆದ್ರೆ 6 ತಿಂಗಳು ಮೀರುವಂತಿಲ್ಲ. ಸದಸ್ಯರ ಕೋರಿಕೆಯ ಮೇರೆಗೆ ಮತ್ತು ರಾಷ್ಟ್ರಾಧ್ಯಕ್ಷರ ವಿಶೇಷ ಅಧಿವೇಶನ ಕರಿಬೋದು, 3 ಸರಿ ಕರಿಬೋದು, ಏನು ಸಮಸ್ಯೆ ಇಲ್ಲ. ಆದ್ರೆ 6 ತಿಂಗಳು ದಾಟುವಂತಿಲ್ಲ ಏನು ಅಧಿವೇಶನಗಳನ್ನ ಕರೆಯುವುದು. ಮತ್ತು ಇವ್ರಿಗೆ ಏನೇನ ಸವಲತ್ತುಗಳದಾವು ರಾಜ್ಯಸಭೆಗಳು ಆಗ್ಯಾರ ಅವರು ಏನು ನಾವು ಸೌಲಭ್ಯಗಳನ್ನು ಕೊಟ್ಟೈತಿ ನಿಮ್ಮ ಸಂವಿಧಾನ, ಮತ್ತು ಅವ್ರಿಗೆ ಏನೇನು ವಿನಾಯಿತಿಗಳನ್ನು ಕೊಟ್ಟೈತಿ, ಸವಲತ್ತುಗಳು ಏನೇನು ಕೊಟ್ಟೈತಿ ಅಂತ ನೋಡೋಣ. ಈಗ ಅವರಿಗೆ 105ನೇ ವಿಧಿಯಡಿಯಲ್ಲಿ ಹಲವಾರು ಸೌಲಭ್ಯ ಮತ್ತು ವಿನಾಯಿತಿಗಳನ್ನು ನಮ್ಮ ಸಂವಿಧಾನ ರಾಜ್ಯಸಭೆ ಸದಸ್ಯರಿಗೆ ಏನು ಮಾಡೈತಿ, ಕಲ್ಪಿಸಿಕೊಟ್ಟೈತಿ. ಅವು ಏನೇನು ನೋಡ್ರಿ ಹೇಳ್ತಾನೆ ನಿಮಗೆ. ಸದಸ್ಯರು ಅಂದ್ರೆ ರಾಜ್ಯಸಭೆಯಲ್ಲಿರ್ತಕ್ಕಂತಹ ಸದಸ್ಯರು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ. ಅಂದ್ರೆ ಏನು, ಅವರು ಮುಕ್ತವಾಗಿ, ಧೈರ್ಯವಾಗಿ, ನಿರ್ಭೀತವಾಗಿ ಚರ್ಚೆಗಳಲ್ಲಿ ಭಾಗವಹಿಸಬಹುದು ನೋಡ್ರಿ. ಅವರಿಗೆ ವಾಕ್ ಸ್ವಾತಂತ್ರ್ಯ ಕೊಟ್ಟೈತಿ. ಅಂದ್ರೆ ಅವ್ರು ಎಲ್ಲಿ ಬೇಕಾದಲ್ಲಿ ಚರ್ಚೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು, ಮಾತನಾಡಬಹುದು, ಸಭೆಗಳಲ್ಲಿ ಭಾಷಣ ಮಾಡಬಹುದು. ಸದನದಲ್ಲಿ ಸದಸ್ಯರ ಭಾಷಣ, ಚರ್ಚೆ ಹಾಗೂ ಅವರ ವರ್ತನೆಗಳು ಏನದವಲ್ಲ ಅವುಗಳನ್ನು ನ್ಯಾಯಾಲಯದಲ್ಲಿ ಯಾರೂ ಸಹ ಪ್ರಶ್ನಿಸುವಂತಿಲ್ಲ. ಅರ್ಥೈಸ್ತ ಅವರಿಗೆ ನಮ್ಮ ಸಂವಿಧಾನದ 105ನೇ ವಿಧಿಯಡಿಯಲ್ಲಿ ನಾವು ಈ ಸವಲತ್ತುಗಳು ಮತ್ತು ವಿನಾಯಿತಿಗಳನ್ನ ಕಲ್ಪಿಸಿಕೊಟ್ಟೇವೆ. ರಾಜ್ಯಸಭೆ ಮತ್ತೊಂದು ಏನಂದ್ರೆ ನೋಡ್ರಿ, ರಾಜ್ಯಸಭೆಯು ಅಧಿವೇಶನದಲ್ಲಿರುವಾಗ ಸದಸ್ಯರನ್ನು ನ್ಯಾಯಾಲಯಗಳಲ್ಲಿ ಸಾಕ್ಷ್ಯ ನೀಡುವಂತಹ ಅವ್ರನ್ನ ನಾವೇನ್ ಮಾಡಂಗಿಲ್ಲ, ಒತ್ತಾಯಿಸುವಂತಿಲ್ಲ. ಯಾರು ಸಹ ಅವ್ರನ್ನ ಒತ್ತಾಯ ಮಾಡುವಂತಿಲ್ಲ. ಸದನದ ಕಾರ್ಯಕಲಾಪಗಳನ್ನು ಪ್ರಕಟಿಸುವ ಅಥವಾ ಪ್ರಕಟಿಸದೇ ಇರುವ ಹಕ್ಕು ರಾಜ್ಯಸಭೆಯ ಸದಸ್ಯನಿಗಿದೆ. ಅಧಿವೇಶನ ನಡೆಯುತ್ತಿರುವ ಈಗೊಂದು ರಾಜ್ಯಸಭೆಯ ಅಧಿವೇಶನ ನಡೀತಾ ಇದೆ ಅಂತ ತಿಳ್ಕರಿ. ಆ ಅಧಿವೇಶನ ನಡೆಯುತ್ತಿರುವ ಸಂದರ್ಭದಲ್ಲಿ ಅಪರಿಚಿತರೊಬ್ರು ಯಾರೋ ಬಂದು ಸದನದ ಗ್ಯಾಲರಿಯಿಂದ ಸದನದೊಳಗೆ ಬಂದ್ಬಿಡ್ತಾರ ಸದನದ ಗ್ಯಾಲರಿ ಒಳಗ. ಅವಾಗ ಇವ್ರು ಏನ್ ಮಾಡ್ಬೋದು, ಇವ್ರೊಂದು ಹಕ್ಕು ಕೊಟ್ಟೈತಿ. ಅಂದ್ರೆ ಇವ್ರೊಂದು ಏನಪ್ಪಾ ಅಂತಂದ್ರೆ ಇವ್ರಿಗೊಂದು ಹಕ್ಕು ಐತಿ. ಏನಂದ್ರ ಆ ಗ್ಯಾಲರಿಯಿಂದ ಅವ್ರನ್ನ ಹೊರ ಹಾಕ್ಬೋದು ಸಾಮೂಹಿಕವಾಗಿ. ಸದಸ್ಯರೆಲ್ಲರೂ ಸೇರಿ ಅವ್ರನ್ನ ಏನ್ ಮಾಡ್ಬೋದು, ಸದಸ್ಯರೆಲ್ಲವನಿಗೆ ಹೊರ ಹಾಕ್ಬೋದು ಅಂತ ಹೇಳ್ತೀವಿ. ಸದನದ ಹಕ್ಕು ಬಾಧ್ಯತೆಗಳನ್ನ ಉಲ್ಲಂಘಿಸುವ ಸದಸ್ಯರನ್ನು ಅಥವಾ
ಇತರರನ್ನು ಶಿಕ್ಷೆಗೆ ಒಳಪಡಿಸುವ ಹಕ್ಕನ್ನು ಸದನದ ಸದಸ್ಯರು ಸಾಮೂಹಿಕವಾಗಿ ಹೊಂದ್ಯಾರ. ಬರ್ತೈತಲ್ಲ. ಮತ್ತಿನ್ನೊಂದೇನು, ಸದಸ್ಯರಿಗೆ ಉಚಿತ ದೂರವಾಣಿ, ಮತ್ತು ಉಚಿತವಾಗಿ ದೂರವಾಣಿ ಕೊಟ್ಟಾರ, ಪ್ರಯಾಣ ಭತ್ಯೆ ಕೊಡ್ತಾರ, ವೇತನ ಕೊಡ್ತಾರ, ಸಂಬಳ, ಮತ್ತು ಪಿಂಚಣಿನೂ ಕೊಡ್ತಾರ, ನಿವೃತ್ತಿ ವೇತನ, ಇನ್ನೂ ಮುಂತಾದ ಸೌಲಭ್ಯಗಳನ್ನ ನಮ್ಮ ಸಂವಿಧಾನದ 105ನೇ ವಿಧಿ ಅಡಿಯಲ್ಲಿ ನಾವು ಅವರಿಗೆ ಕೊಟ್ಟುಬಿಟ್ಟವಿ, ಕಲ್ಪಿಸಿಕೊಟ್ಟೈತೆ ನಮ್ಮ ಸಂವಿಧಾನ ಅವರಿಗೆ. ಮತ್ತು ಇವಾಗ ನಾವು ತಿಳ್ಕೋಬೇಕಾಗಿರ್ತಕ್ಕಂಥ ಉದ್ದೇಶ ಏನು, ಇವೆಲ್ಲ ಇಷ್ಟೆಲ್ಲ ಸವಲತ್ತುಗಳು ಕೊಟ್ಟವೆ, ನೀವು ಅಧಿಕಾರನೂ ಕೊಟ್ಟವೆ, ಮತ್ತು ಇವ್ರು ಕೆಲಸ ಮಾಡ್ಬೇಕತ್ತಾನ. ಇಷ್ಟೆಲ್ಲ ಕೊಟ್ಟೇವಿ ಮತ್ತು ಇವ್ರು ಕೆಲಸ ಮಾಡಲೇಬೇಕು ನಮಗೋಸ್ಕರ ಅಂದ್ರೆ ಮಾಡ್ಬೇಕ್ರಿ. ಅದು ಏನೇನು ಅಧಿಕಾರ ಅದ ಅವ್ರಿಗೆ, ಏನೇನು ಕಾರ್ಯಗಳು ಮಾಡ್ಬೇಕು ಅವರು, ಹಿಂಗೆ ಅದ ನೋಡ್ರಿ. ಈಗ ಶಾಸನ ಅಧಿಕಾರ ಮತ್ತು ಕಾರ್ಯಗಳು, ಮಂತ್ರಾಲೋಚನ ಮತ್ತು ಕಾರ್ಯಗಳು, ಈಗ ನಿಮ್ಗೆ ಆಲ್ಮೋಸ್ಟ್ ನಾನೆಲ್ಲ ಹೇಳೇನಿ ಇದ್ರ ಬಗ್ಗೆನ. ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳು, ಆಡಳಿತ ಮೇಲಿನ ನಿಯಂತ್ರಣ, ಸಂವಿಧಾನಾತ್ಮಕ ಅಧಿಕಾರ ಮತ್ತು ಕಾರ್ಯಗಳು, ಚುನಾವಣಾ ಕಾರ್ಯಗಳು, ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳು, ಇತರೆ ಅಧಿಕಾರ ಮತ್ತು ಕಾರ್ಯಗಳು. ಇನ್ನು ಒಂದೇ ಚರ್ಚೆ ಮಾಡೋಣ, ಶಾಸನ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ. ಶಾಸನ ಅಧಿಕಾರ ಅಂದ್ರೆ ಏನು, ಅದು ನಾವು ತಿಳ್ಕೊಬೇಕಲ್ಲ. ರಾಜ್ಯಸಭೆ ಏನೈತಿ ಅಂದ್ರೆ ವಿದೇಶಾಂಗ ನೀತಿ, ನಮ್ಮ ದೇಶದಲ್ಲಿರ್ತಕ್ಕಂಥ ಕೇಂದ್ರ ಪಟ್ಟಿಯಲ್ಲಿರುವ ಏನದಾವಲ್ಲ ವಿದೇಶಾಂಗ ನೀತಿ ಆಗಲಿ, ರಕ್ಷಣೆ ಆಗಲಿ, ಅಂಚೆ ತಂತೆ, ಹಣಕಾಸು, ರೈಲ್ವೆ ಇತ್ಯಾದಿ, ಹಂಗೆ ಒಂದರಿಂದ ಏನದಲ್ಲ ಇಂತಹ ರಾಷ್ಟ್ರೀಯಲ್ಲಿ ಮಹತ್ವದ 100 ವಿಷಯಗಳಿಗೆ ಸಂಬಂಧಿಸಿದಂತೆ ಶಾಸನಗಳನ್ನು ರೂಪಿಸುವ ಅಧಿಕಾರ ಇವು ಕೊಟ್ಟೇವೆ ನಾವು ರಾಜ್ಯಸಭೆ ಸದಸ್ಯರು. ಇವರು ಹೊಂದ್ಯಾರ. ಆದ್ರೆ ಇವ್ರಿಗೆ ಏನಪ್ಪಾ ಅಂದ್ರೆ ಒಂದು ಮಿಸ್ ಪಾಯಿಂಟ್ ಏನಂದ್ರೆ ಇವ್ರಿಗೆ, ಈ ರಾಜ್ಯಸಭೆಯು ಲೋಕಸಭೆಗಿಂತ ಕಡಿಮೆ ಶಾಸನ ಅಧಿಕಾರ ಪಡೆದುಕೊಂಡದ್ದು. ಅದು ಯಾಕೆ, ಹೇಗೆ ಅದನ್ನ ಹೇಳೋಣ ಸ್ವಲ್ಪ ತಡಿ. ಒಂದು ಮಸೂದೆಗೆ ಸ್ವಲ್ಪ ಪ್ರಶ್ನೆ ನಮ್ಮ ತಲೆಯಾಗಿ ಓಡ್ತಾ ಇರ್ಬೇಕು, ಯಾಕೆ ಇವ್ರು ಕಮ್ಮಿ ಕೊಟ್ಟರು, ಲೋಕಸಭೆಗಿಂತ ಇವ್ರೆ ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಇವ್ರಿಗೆ ಅಂದ್ರೆ, ಒಂದು ಮಸೂದೆಗೆ ಸಂಸತ್ತಿನ ಉಭಯ ಸದನಗಳು ಒಪ್ಪಿಗೆ ಅಗತ್ಯ, ಹೌದಲ್ಲ. ಒಂದು ಮಸೂದೆ ಆಗ್ಬೇಕಂದ್ರೆ ಎಲ್ಲರೂ ಒಮ್ಮತ ನಮಗೆ ಬಹಳ ಇಂಪಾರ್ಟೆಂಟ್ ಆಗಬೇಕಾಗತ್ತೆ. ಸಾಮಾನ್ಯ ಮಸೂದೆಯನ್ನು ಸಂಸತ್ತಿನ ಯಾವ ಸದನದಲ್ಲಾದ್ರೂ ಮಂಡಿಸ್ಬೋದು ಇವರು. ಆದ್ರೆ ಲೋಕಸಭೆಯಿಂದ ಅನುಮೋದಿಸಲ್ಪಟ್ಟ ಮಸೂದೆ ರಾಜ್ಯಸಭೆಯ ಅನುಮೋದನೆಗಾಗಿ ಕಳಿಸಲಾಗ್ತದೆ. ಲೋಕಸಭೆಯಿಂದ ರಾಜ್ಯಸಭೆ ಕಳಿಸ್ತಾರೆ. ಓಕೆ, ರಾಜ್ಯಸಭೆಯು ಅಂತ ಮಸೂದೆಯನ್ನು ಅನುಮೋದಿಸಬಹುದು, ಓಕೆ ಅಂತ ಹೇಳ್ಬೋದು. ಇಲ್ಲಪ್ಪ ಅಂದ್ರೆ ತಿದ್ದುಪಡಿ ಮಾಡ್ರಿಪ್ಪ, ಹಿಂಗಿಲ್ಲ, ಹಿಂಗೆ ಏನಾದ್ರು ಬದಲಾವಣೆ ಮಾಡ್ರಿ ಅಂತ ಅಂದು ಸೂಚಿಸಿ ಲೋಕಸಭೆಗೆ ಅದನ್ನ ರಿಟರ್ನ್ ಕಳಿಸ್ಬೋದು, ಹಿಂದಿರುಗಿಸ್ಬೋದು, ಇಲ್ವಾ ತಿರಸ್ಕಾರನೂ ಮಾಡಬಹುದು. ಅಥವಾ ಇನ್ನೂ ಒಂದು ಪಾಯಿಂಟ್ ಇಲ್ಲೇ ಇವ್ರಿಗಿರೋ ಅಧಿಕಾರ ಅಂದ್ರೆ 6 ತಿಂಗಳ ಕಾಲ ಇವರು ಅದನ್ನ ಸ್ಟೇ ಮಾಡ್ಬೋದು, ಅಂದ್ರೆ ತಡೆ ಹಿಡಿಬಹುದು. ಈ ರಾಜ್ಯಸಭೆ ಅನುಮೋದಿಸಿದ ಮಸೂದೆಯನ್ನು ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆ ಕಳಿಸ್ತಾರೆ, ಸ್ಟೇ ಹಿಡಿಬೋದು ಇವರು. ಇನ್ ಕೇಸ್ ಇದು ಎಲ್ಲರಿಗೂ ಓಕೆ ಅಂದ್ರಪ್ಪ, ಈ ಮಸೂದೆ ಓಕೆ ಅಂದ್ರು ಅಂದ್ರೆ ಎರಡೂ ಸದನ ಏನಾಯ್ತು ಓಕೆ ಅಂತಂದಾಗ ಅದನ್ನ ನಾವು ಮುಂದಿನ ಸ್ಟೆಪ್ ಏನಂದ್ರೆ ಆ ಮಸೂದೆಯನ್ನು ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆಗೆ ಕಳಿಸ್ತೇವೆ. ಒಂದು ವೇಳೆ ರಾಜ್ಯಸಭೆಯು ಮಸೂದೆಯನ್ನು ತಿರಸ್ಕಾರ ಮಾಡ್ತು, 6 ತಿಂಗಳ ಕಾಲನ ತಡೆ ಹಿಡಿತು, ಅವಾಗ ಲೋಕಸಭೆ ಹಾಗೂ ರಾಜ್ಯಸಭೆ ನಡುವೆ ಏನಾಗೈತಿ, ಒಂದು ಬಿಕ್ಕಟ್ಟು ಉಂಟಾಗೈತಿ. ಓಕೆ, ಬಿಕ್ಕಟ್ಟು ಉದ್ಭವ ಆಗೈತಿ. ಅಂತಹ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರಾಧ್ಯಕ್ಷರಿಗೆ ನಮ್ಮ ಸಂವಿಧಾನದ ಪ್ರಕಾರ 108ನೇ ವಿಧಿ ಅನ್ವಯ ಸಂಸತ್ತಿನ ಉಭಯ ಸದನಗಳ ಜಂಟಿ ಸಭೆ ಕರೆಯೋದು, ಇಬ್ಬರನ್ನು ಕರೆದು 2 ಸದನದವ್ರನ್ನ ಏನು ಮಾಡ್ತೈತಿ ಅಂತ ಅಂದ್ರೆ ಒಂದು ಇತ್ಯರ್ಥ ಮಾಡ್ತೈತಿ, ಅವರಿಬ್ಬರು ಬಿಕ್ಕಟ್ಟನ್ನ ಬಗೆಹರಿಸ್ತೈತಿ. ಇದನ್ನ ನಾವು ಜಂಟಿ ಅಧಿವೇಶನ ಅಂತ ಕರಿತೇವೆ. ಈ ಜಂಟಿ ಅಧಿವೇಶನದಲ್ಲಿ ವಿವಾದಾತ್ಮಕ ಮಸೂದೆಯನ್ನ ಮಹತ್ವಕ್ಕೆ ಹಾಕಲಾಕತಿ. ನಾನು ಅದ ಹೇಳಿದೆ ಏನಂದ, ರಾಜ್ಯಸಭೆ ಯಾಕೆ ಸ್ಟ್ರೆಂತ್ ಕಡಿಮೆ ಅಂತ. ಇದು ಸ್ಟ್ರೆಂತ್ ಐತಿ, ಬಟ್ ಲೋಕಸಭೆಯವ್ರಿಗೆ ಅಷ್ಟಿಲ್ಲ. ಅದು ಯಾಕಂದ್ರೆ ಇವ್ರು ಕಡಿಮೆ ಜನ ಅದ ರೀ. ಅದು ನಮ್ಮ ಲೋಕಸಭೆಯಿಂದ ಅಲ್ಲಿ ಚರ್ಚೆ ಮಾಡೋಣ, ಅಲ್ಲಿ ಚರ್ಚೆ ಮಾಡಿದ ನಮಗೆ
ಸಂಪೂರ್ಣ ಗೊತ್ತಾಗಲಿ. ಈಗ ನೋಡ್ರಿ ಅದ ರಾಜ್ಯಸಭೆಗಿಂತ ಲೋಕಸಭೆ ಹೆಚ್ಚಿನ ಸದಸ್ಯರನ್ನ ಹೊಂದಂಗೆಯಲ್ಲಿದೆ, ಕಡಿಮೆ ಹೊಂದಿರುತ್ತೆ. ಹಂಗಾಗಿ ಅದು ಎಷ್ಟು ಸ್ಟೇ ಮಾಡಲಿ ಏನೋ ಮಾಡಲಿ ಮಸೂದೆ ಹಣೆ ಬರ ಏನಾಗಿರ್ತೈತಿ. ಅದು ಲೋಕಸಭೆ ಹೆಂಗೆ ಅವರ ಏನು ಇಚ್ಛೆ ಇರುತ್ತೆ ನೋಡು ಅವ್ರ ಪ್ರಕಾರ ಹೋಗ್ತೈತಿ. ಆದ್ರೆ 6 ತಿಂಗಳು ಲೇಟ್ ಆಗ್ಬೋದು ಅಷ್ಟೇ. 6 ತಿಂಗಳಾದ್ಮೇಲೆ ಮತ್ತು ಲೋಕಸಭೆ ಪರನ ಇರ್ತೈತಿ. ಶಾಸನ ಆಗೇ ಆಕೈತದ, ಏನೋ ಸ್ಟೇ ಮಾಡಲಿ ಏನೋ ಮಾಡಲಿ, ಆದ್ರೆ 6 ತಿಂಗಳು ಲೇಟ್ ಆಗೈತೆ ಅಷ್ಟೇ. ಅದೇ ಇದು ಅಧಿಕಾರ. ಮಂತ್ರಾಲೋಚನಾ ಕಾರ್ಯಗಳು ನೆಕ್ಸ್ಟ್ ಬರೋದೇನು, ಮಂತ್ರಾಲೋಚನಾ ಕಾರ್ಯಗಳು ಅಂದ್ರೆ ಏನು? ರಾಜ್ಯಸಭೆಯಲ್ಲಿ ಸರ್ಕಾರದ ಕಾರ್ಯಕ್ರಮಗಳು ಏನಪ್ಪ ನೋಡು, ಅವು ನಿರ್ಧಾರಗಳಾಗಲಿ, ಪ್ರಮುಖ ರಾಷ್ಟ್ರೀಯ ಘಟನೆಗಳಾಗಲಿ, ವಿದೇಶಾಂಗ ನೀತಿ ಮುಂತಾದ ಮಹತ್ವದ ವಿಷಯಗಳನ್ನ ಚರ್ಚೆ ಮಾಡ್ಲಾಕತಿ. ಅದ್ರಾಗ ರಾಜ್ಯಸಭೆಯಲ್ಲಿ ಮಸೂದೆಗಳ ಬಗೆಗೆ ಚರ್ಚೆ ಆಗತಿ. ಆ ಚರ್ಚೆಗಳು ಮಸೂದೆಗಳ ಗುಣದೋಷಗಳ ಮೇಲೆ ಬೆಳಕು ಚೆಲ್ತಿರ್ತಾವು. ಮತ್ತು ಚರ್ಚೆಗಳಲ್ಲಿ ಭಾಗವಹಿಸಲು ಪ್ರತಿಯೊಬ್ಬ ಅಂತ ಅಲ್ಲಿ ಚರ್ಚೆ ಏನಾಗತ್ತಲ್ಲ, ಅದು ಪ್ರತಿಯೊಬ್ಬ ನಮ್ಮ ಸದಸ್ಯನಿಗೆ ನಾವೇ ಮಾಡ್ತೇವೆ, ಅವಕಾಶ ಕೊಟ್ಟೇವೆ. ಚರ್ಚೆ ಮಾಡ್ರಿ, ನೀವು ತಪ್ಪು ಸರಿ ಅವ್ರನ್ನ ವಿಚಾರ ಮಾಡ್ರಿ ಅಂತಂದು ಅವ್ರಿಗೊಂದು ಅಧಿಕಾರ ಕೊಟ್ಟೇವೆ. ಅದ ಮಂತ್ರಾಲೋಚನಾ ಕಾರ್ಯಗಳು ಅಂದ್ರೆ ಅದರ ಅರ್ಥನ ಒಂದು ಚರ್ಚಿಸುವುದಂತ. ಮಂತ್ರಾಲೋಚನೆ ಚರ್ಚೆ ಮಾಡ್ರಿ, ಚರ್ಚೆ ಮಾಡಿ ಸರಿ ಆಗುವಂಥವ್ರಿಗೆ ಚರ್ಚೆ ಮಾಡ್ರಿ ಅಂತಂದು ಕೊಟ್ಟೇವೆ. ಹಣಕಾಸಿನ ಅಧಿಕಾರಗಳು ಏನು ಬಹಳ ಸಿಂಪಲ್ ಅವು, ಏನು ಜಾಸ್ತಿ ಏನಿಲ್ಲ. ಬಟ್ ಆದ್ರೆ ಇವ್ರಿಗೂ ಸಹ ಇಲ್ಲಿ ಏನಾಗೈತಿ ಅಂದ್ರೆ ರಾಜ್ಯಸಭೆಗೆ ಕಡಿಮೆ ಪವರ್ ಕಮ್ಮಿ ಕೊಟ್ಟೈತಿ. ಅಂದ್ರೆ ನೋಡಿ, ರಾಜ್ಯಸಭೆಯು ರಾಷ್ಟ್ರದ ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಂತೆ ಲೋಕಸಭೆಗಿಂತ ಕಡಿಮೆ ಅಧಿಕಾರವನ್ನು ಹೊಂದೈತಿ. ಓಕೆ, ಅಂದ್ರೆ ಸಂವಿಧಾನದ ಪ್ರಕಾರ ಹಣಕಾಸು ಮಸೂದೆಯನ್ನು ಎಲ್ಲಿ ಮಂಡಿಸ್ಬೇಕು ನಾವು? ಲೋಕಸಭೆಯಲ್ಲೇ ಮಂಡಿಸಬೇಕು. ಲೋಕಸಭೆಯು ಅನುಮೋದನೆ ನೀಡಿದ ನಂತರ ಹಣಕಾಸು ಮಸೂದೆಯನ್ನು ರಾಜ್ಯಸಭೆಯ ಅನುಮೋದನೆಗಾಗಿ ಕಳುಹಿಸಲಾಗುತ್ತದೆ. ಓಕೆ, ಅವಾಗ ರಾಜ್ಯಸಭೆಯು ಆ ಮಸೂದೆಯನ್ನು ಸ್ವೀಕರಿಸಿದ 14 ದಿನಗಳೊಳಗಾಗಿ ತಿದ್ದುಪಡಿಯೊಂದಿಗೆ ಅಥವಾ ತಿದ್ದುಪಡಿ ಇದ್ದಂಗನ ತನ್ನ ಒಪ್ಪಿಗೆಯೊಂದಿಗೆ ಲೋಕಸಭೆಗೆ ಹಿಂದಿರಿಸಬೇಕು, ವಾಪಸ್ ಕಳಿಸಬೇಕು. ಇಲ್ಲ ರಾಜ್ಯಸಭೆ ಸೂಚಿಸಿದ ತಿದ್ದುಪಡಿಗೆ ಲೋಕಸಭೆ ಸಮ್ಮತಿಸಬಹುದಿಲ್ಲ, ತಿರಸ್ಕಾರ ಮಾಡಬಹುದು. ಎರಡರಿಂದ ನಂತರ ಏನಾಗೈತಿ, ಸಭಾಧ್ಯಕ್ಷರು ಇರ್ತಾರಲ್ಲ ಅವರು ಉಭಯ ಸದನಗಳು ಸ್ವೀಕರಿಸಿದಂತ ಘೋಷಣೆ ಮಾಡ್ತಾರ. ಘೋಷಣೆ ಆತಂದ್ರೆ ಮಸೂದೆಯನ್ನು ರಾಷ್ಟ್ರಾಧ್ಯಕ್ಷರ ಸಹಿಗೆ ಕಳಿಸ್ತೀವಿ. ಒಂದು ವೇಳೆ ರಾಜ್ಯಸಭೆಯು 14 ದಿನಗಳೊಳಗಾಗಿ ತನ್ನ ಶಿಫಾರಸುಗಳೊಂದಿಗೆ ಹಣಕಾಸು ಮಸೂದೆಯನ್ನು ಲೋಕಸಭೆ ಹಿಂದಿರುಗಿಸಿದ್ರೆ ಏನಾಗತ್ತೆ, ಅವರಲ್ಲೇ ಇಟ್ಕೊಂಡ್ಬಿಡ್ತಾರೆ, ಹಿಂದಿರುಗಿಸಂಗಿಲ್ಲ. ಅವಾಗ ಏನಾಗತ್ತೆ ಅಂದ್ರೆ ಉಭಯ ಸದನಗಳು ಸ್ವೀಕರಿಸಿದವು ಅಂತಂದು ಸಭಾಧ್ಯಕ್ಷರು ಘೋಷಣೆ ಮಾಡ್ತಾರ. ಅವಾಗ ಘೋಷಣೆ ಮಾಡಿ ರಾಷ್ಟ್ರಾಧ್ಯಕ್ಷರಿಗೆ ಸಹಿ ಹಾಕ್ಲಿಕ್ಕೆ ಕಳಿಸ್ತಾರ. ಇದರಿಂದ ನಮಗೇನು ಗೊತ್ತಾಗತ್ತೆ, ಇದರಿಂದ ರಾಜ್ಯಸಭೆಯು ಹಣಕಾಸು ಮಸೂದೆಯು 14 ದಿನಗಳ ಕಾಲ ಮಾತ್ರ ತಡೆ ಹಿಡಿಬೋದು, ಬಿಟ್ಟರೆ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗತ್ತೆ. ಆಡಳಿತದ ಮೇಲೆ ನಿಯಂತ್ರಣ, ಸಂವಿಧಾನಾತ್ಮಕ ಅಧಿಕಾರ, ಕಾರ್ಯಗಳು, ಚುನಾವಣಾ ಕಾರ್ಯಗಳು, ಹೀಗೆ ಬಹಳ ಒಂದು ನಾವು ಏನು ಕೊಟ್ಟೇವೆ, ಅವರಿಗೆ ಅಧಿಕಾರ ಕೊಟ್ಟೇವಿ, ಕಾರ್ಯಗಳು ಕೊಟ್ಟೇವಿ. ಸಂವಿಧಾನಾತ್ಮಕ ಅಧಿಕಾರ ಅಂದ್ರೆ ಮೊದಲಿಗೆ ರಾಜ್ಯಸಭೆ ಸಂವಿಧಾನ ತಿದ್ದುಪಡಿ ಪ್ರಕ್ರಿಯೆ ಏನಾಗತ್ತೆ ಅಲ್ಲೇ ಭಾಗವಹಿಸುವುದು. ಇವರು ಸಹ ತಿದ್ದುಪಡಿಯನ್ನು ಸಂಸತ್ತಿನ ಯಾವ ಸದನದಲ್ಲಾದರೂ ಸಹ ಇವರು ಚರ್ಚೆ ಮಾಡ್ಬೋದು, ಮಂಡಿಸ್ಬೋದು. ಬಟ್ ಆದರೆ ನೋಡ್ರಿ ಏನಾಗಿರುತ್ತೆ ಅಂತ, ತಿದ್ದುಪಡಿ ಮಸೂದೆಗೆ ಏನು ಮಾಡೋದು, ಉಭಯ ಸದನ ಪ್ರತ್ಯೇಕ ಅನುಮೋದನೆ ಆಗತ್ತೆ, ಮಂಡನೆ ಇವರು ಮಾಡಬಹುದು, ಸಮಸ್ಯೆ ಏನಿಲ್ಲ. ಆದರೆ ಅಂತ ಪ್ರಶ್ನೆ ಇಲ್ಲಿ ಬರುತ್ತೆ. ಆದರೆ ಅದಕ್ಕೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸದನಗಳು ಏನಾಗಿರುತ್ತೆ, ಉಭಯ ಸದನಗಳು ಪ್ರತ್ಯೇಕ ಅನುಮೋದನೆ ಆಗುತ್ತೆ. ಲೋಕಸಭೆ ಅನುಮೋದಿಸಿದ ತಿದ್ದುಪಡಿ ಮಸೂದೆಯನ್ನು ರಾಜ್ಯಸಭೆ ತಿರಸ್ಕರಿಸಿದರೆ ಸಂವಿಧಾನದ ತಿದ್ದುಪಡಿ ಸಾಧ್ಯವಿಲ್ಲ. ಆದ್ದರಿಂದ ತಿದ್ದುಪಡಿ ಮಸೂದೆಗೆ ರಾಜ್ಯಸಭೆ ಅನುಮೋದನೆ ಅಗತ್ಯ. ಅಂತ ನಾನು ಆಗಲೇ ಹೇಳಿದೆ. ಆಕತಿ ತಿದ್ದುಪಡಿ ಆಕತಿ, ಶಾಸನ ಆಕತಿ, ಆದ್ರೆ ಸ್ವಲ್ಪ ಲೇಟ್ ಆಕತಿ. ಇವರು ಜನಸಂಖ್ಯೆ ಸದಸ್ಯರ ಸಂಖ್ಯೆ ಕಡಿಮೆ ಐತಿ ಕಂಪೇರಿಂಗ್ ಟು ಲೋಕಸಭಾ ಸದಸ್ಯರಿಗೆ. ಮತ್ತು ಚುನಾವಣಾ ಕಾರ್ಯಗಳೇನು ಅಂದ್ರೆ ನೋಡ್ರಿ,
ರಾಜ್ಯಸಭಾ ಸದಸ್ಯರು ಏನಿರ್ತಾರೋ ಸದಸ್ಯರು ರಾಷ್ಟ್ರಾಧ್ಯಕ್ಷರಿಂದ ಉಪರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ರಾಜ್ಯಸಭಾ ಸದಸ್ಯರು ಏನಪ್ಪ ಚುನಾವಣೆ, ಇವರು ಎಲೆಕ್ಷನ್ಗೆ ಓಟ್ ಹಾಕ್ತಾರೆ. ಇವರು ನಾವು ಅಷ್ಟಾಗಿ ಓಟ್ ಹಾಕೋದಾತ, ನಮ್ಮ ಎಮ್ ಎಲ್ ಎ ಓಟ್ ಹಾಕಿ ಅವ್ರಿಗೆ ಗೆಲ್ಲಿಸ್ತಾರೆ. ಮತ್ತು ಇವ್ರು ಯಾರು ಗೆಲ್ಲಿಸ್ತಾರೆ? ಇವರು ರಾಷ್ಟ್ರಾಧ್ಯಕ್ಷರನ್ನ ಮತ್ತು ಉಪರಾಷ್ಟ್ರಾಧ್ಯಕ್ಷರನ್ನ ಚುನಾವಣೆಯಲ್ಲಿ ಗೆಲ್ಲಿಸ್ತಾರ. ಇವರು ಒಂದು ಓಟ್ ನೀಡಿ ಚುನಾವಣೆಯಲ್ಲಿ ಭಾಗವಹಿಸ್ತಾರ. ಮತ್ತು ಎಲ್ಲಿ ಎಲೆಕ್ಷನ್, ಮತ್ತೆ ಯಾವ ಚುನಾವಣೆ? ರಾಜ್ಯಸಭಾ ಸದಸ್ಯರು ತಮ್ಮ ಉಪಸಭಾಪತಿಗಳನ್ನು ಚುನಾಯಿಸ್ತಾರ ಅಂತ. ಏನು, ತಮ್ಮ ಉಪಸಭಾಪತಿಗಳನ್ನು ಸಹ ಇವರು ಚುನಾಯಿಸುತ್ತಾರ ನೋಡ್ರಿ. ಮತ್ತೆ ಯಾವುದೇ ನ್ಯಾಯಿಕ ಕಾರ್ಯಗಳು, ರಾಜ್ಯಸಭೆ ಕೆಲವು ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳನ್ನು ಹೊಂದೈತಿ. ಅವು ಯಾವ್ಯಾವ ಹೊಂದೈತಿ, ಏನೇನು ಹೊಂದೈತಿ, ಅದ್ರ ಬಗ್ಗೆ ಸ್ವಲ್ಪ ನೋಡೋಣ, ತಿಳ್ಕೊಳ್ಳೋಣ. ಸಂವಿಧಾನದ ಉಲ್ಲಂಘನೆಯ ಆರೋಪದ ಮೇಲೆ ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ಏನ್ ಮಾಡ್ತೇವೆ ನಾವು, ರಾಷ್ಟ್ರಾಧ್ಯಕ್ಷರನ್ನ ಪದಚ್ಯುತಿಗೊಳಿಸುವ ಅಧಿಕಾರನ ರಾಜ್ಯಸಭೆಗೆ ಹೊಂದಿದೆ. ನಮ್ಮ ರಾಷ್ಟ್ರಪತಿ ಬಹಳ ಕೇಳುವಂಥ ಪ್ರಶ್ನೆಗಳು ಇವ ಹೌದಿವು. ಈಗ ನಮ್ಮ ರಾಷ್ಟ್ರಪತಿಗಳನ್ನ ಹೆಂಗೆ ಪದಚ್ಯುತಗೊಳಿಸ್ತೀವಿ, ಹೆಂಗೆ ಇದು ಮಾಡ್ತೀವಿ ಅಂದಾಗ ಮಹಾಭಿಯೋಗ ಪ್ರಕ್ರಿಯೆ. ಆ ಮಹಾಭಿಯೋಗ ಪ್ರಕ್ರಿಯೆಗೆ ಇವರು ಸಹ ನಮ್ಮ ರಾಜ್ಯಸಭೆಯ ಸದಸ್ಯರು ಏನ್ ಮಾಡ್ತಾರ, ಇವ್ರಿಗೂ ಒಂದು ಅಧಿಕಾರ ಕೊಟ್ಟೈತಿ. ಮಹಾಭಿಯೋಗ ಪ್ರಕ್ರಿಯೆಗೊಳಿಸಿ ರಾಷ್ಟ್ರಾಧ್ಯಕ್ಷರು ಏನಾರ ಇನ್ ಕೇಸ್ ಸಂವಿಧಾನದ ಉಲ್ಲಂಘನೆ ಮಾಡಿದಾರ ಅಂತಂದ್ರೆ ಅವ್ರನ್ನ ಪದಚ್ಯುತಿಗೊಳಿಸಾಕ ಇವರು ಒಂದು ಏನಾಗಿರ್ತೈತಿ, ಇವ್ರಿಗೊಂದು ಅಧಿಕಾರ ಕೊಟ್ಟೈತಿ ರಾಜ್ಯಸಭೆಗೆ ನಮ್ಮ ಸಂವಿಧಾನ ಅಂತ ಹೇಳ್ಬೋದು. ಮತ್ತು ರಾಜ್ಯಸಭೆಗೆ ಇನ್ನೊಂದೇನು, ಉಪರಾಷ್ಟ್ರಾಧ್ಯಕ್ಷರನ್ನು ಪದಚ್ಯುತಿಗೊಳಿಸುವ ಅಧಿಕಾರ ಹೊಂದೈತಿ. ಬರೀ ರಾಷ್ಟ್ರಾಧ್ಯಕ್ಷ ಅಂದ್ರೆ ಉಪರಾಷ್ಟ್ರಾಧ್ಯಕ್ಷರನ್ನ ಹೊಂದೈತಿ. ಸರ್ವೋಚ್ಚ ನ್ಯಾಯಾಲಯ ಹಾಗೂ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲಿ, ಮುಖ್ಯ ಚುನಾವಣಾ ಆಯುಕ್ತರಾಗಲಿ, CAGಗಳಾಗಲಿ ಇವರನ್ನು ಸಹ ಪದಚ್ಯುತಗೊಳಿಸುವಂತೆ ರಾಜ್ಯಸಭೆ ರಾಷ್ಟ್ರಾಧ್ಯಕ್ಷರಿಗೆ ಶಿಫಾರಸು ಮಾಡ್ಬೋದು. ಇವರು ಶಿಫಾರಸು ಮಾಡುವುದು ಅಂದ್ರೆ ಇವ್ರನ್ನ ಪದಚ್ಯುತಗೊಳಿಸ್ರಿ ಅಂತೇಳಿ ಅವ್ರು ಶಿಫಾರಸು ಮಾಡ್ಬೋದು. ಇವರು ಹಕ್ಕುಚ್ಯುತಿಗಾಗಿ ತನ್ನ ಸದಸ್ಯರನ್ನು ಹಾಗೂ ಅಪರಿಚಿತರನ್ನು ಶಿಕ್ಷಿಸುವ ಅಧಿಕಾರ ಹೊಂದೈತಿ. ಅಂದ್ರೆ ಸದಸ್ಯರನ್ನಷ್ಟೆಲ್ಲ ಸದಸ್ಯರಲ್ಲದವರನ್ನು ಸಹ ಶಿಕ್ಷಿಸುವ ಅಧಿಕಾರ ಹೊಂದೈತಿ. ಯಾರಿಗೆ? ರಾಜ್ಯಸಭೆಯಲ್ಲಿ. ಮತ್ತು ಎಲ್ಲ ಆದವ್ರಿ. ಮತ್ತು ಇತರೆ ಅಧಿಕಾರಿಗಳು ಯಾವುವು, ಅಧಿಕಾರ ಮತ್ತು ಕಾರ್ಯಗಳು ಯಾವುವು ಅಂತ ಬರ್ತದೆ. ಇತರ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದನ್ನ ಚರ್ಚೆ ಮಾಡೋಣ. ರಾಜ್ಯಸಭೆಯು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ಹಣಕಾಸು ತುರ್ತು ಪರಿಸ್ಥಿತಿಯನ್ನ ಘೋಷಣೆಯನ್ನು ಅನುಮೋದಿಸುತ್ತದೆ. ತುರ್ತು ಪರಿಸ್ಥಿತಿಗಳಲ್ಲಿ ಅನುಮೋದನೆ ಮಾಡ್ತಿದೆ. ಮತ್ತು ಸಂಬಂಧಪಟ್ಟಿರ್ತಕ್ಕಂತಹ ರಾಜ್ಯಗಳ ವಿಧಾನಸಭೆಗಳ ಶಿಫಾರಸಿನ ಮೇರೆಗೆ ರಾಜ್ಯ ವಿಧಾನ ಪರಿಷತ್ತುಗಳನ್ನು ರಚನೆ ಮಾಡಬಹುದು ಅಥವಾ ರದ್ದುಪಡಿಸುವ ಅಧಿಕಾರನು ರಾಜ್ಯಸಭೆಗಿದೆ. ಇನ್ನು ಇಂಥವ ಬಹಳ ಇತರೆ ಅಧಿಕಾರಿಗಳನ್ನು ನಾವು ರಾಜ್ಯಸಭೆ ಕೊಟ್ಟೇವೆ. ಅಂದ್ರೆ ಏನು, ಇನ್ನೂ ಹೆಚ್ಚುವರಿ ಅಂದ್ರೆ ಹಂಗ ಒಂದೆರಡು ಹೇಳ್ತೇನೆ ನಾನು. ಈಗ ರಾಜ್ಯಸಭೆ ಇನ್ನೊಂದು ಹೆಚ್ಚುವರಿ ನ್ಯಾಯಾಲಯಗಳನ್ನು ರಚನೆ ಮಾಡಬಹುದು. ಇದು ಕೇಂದ್ರಾಡಳಿತ ಪ್ರದೇಶಕ್ಕೆ ಹೈಕೋರ್ಟ್ ರಚನೆ ಮಾಡಬಹುದು. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಆಡಳಿತಾತ್ಮಕ ನ್ಯಾಯಾಧಿಕರಣವನ್ನು ರಚನೆ ಮಾಡಬಹುದು. ಹಿಂಗೆ ಬಹಳ ಕೊಟ್ಟೈತೆ. ಮತ್ತು ರಾಜ್ಯಸಭೆ ಹೈಕೋರ್ಟ್ಗಳ ಕಾರ್ಯವ್ಯಾಪ್ತಿಯನ್ನು ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಸ್ತರಣೆ ಮಾಡಬಹುದು, ವಿಸ್ತರಿಸಬಹುದು, ಜಾಸ್ತಿ ಮಾಡಬಹುದು. ಇನ್ನು ಬಹಳ ಅದಾವು, ಬಹಳ ಅಂದ್ರೆ ಬಹಳ ಕೊಟ್ಟೈತಿ. ಅವರ ಅಧಿಕಾರಿಗಳು ಕೆಲಸಗಳು ಬಹಳ. ಈಗ ನಾವು ರಾಜ್ಯಸಭೆಯ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ವಿ. ಇಷ್ಟು ಸಾಕಂತ ನನಗನ್ನಿಸ್ತು, ನಿಮಗೆ ಅನಿಸೈತೆ ಅನ್ಕೊಂಡೇನೆ. ಈಗ ನಾವು ನೆಕ್ಸ್ಟ್ ಎಲ್ಲಿ ಬರ್ತೇವೆ ಅಂದ್ರೆ ಇದು ಲೋಕಸಭೆ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿಬಿಡೋಣ ಸಿಂಪಲ್ ಆಗಿ. ಲೋಕಸಭೆ ಅಂದ್ರೆ ನಮ್ಗೆ ಇಲ್ಲೇ ಅರ್ಥ ಆಗಿಬಿಡ್ತೈತಿ. ನಮ್ಗೆಲ್ಲ ಗೊತ್ತ್ರಿ ಲೋಕಸಭೆ, ನಾವ ಓಟ್ ಹಾಕಿ ನಾವು ಸಹ ಇದು ಏನಪ್ಪಾ ಅಂತಂದ್ರೆ ಲೋಕಸಭೆ ಇದು ಸಂಸತ್ತಿನ ಕೆಳಮನೆ ಐತಿ. ಏನಾಗೈತಿ? ಸಂಸತ್ತಿನ ಕೆಳಮನೆ ಐತಿ. ಇನ್ನೊಂದೇನು, ನಾವು ಓಟ್ ಹಾಕಿವಿ ಅಂತ ಹೇಳ್ಬಿಟ್ಟೆ ಅಂದ್ರೆ ಇದು ಒಂದು ನಾವು ಟೆಕ್ನಿಕ್, ನಮ್ದು ಒಂದು ವರ್ಡ್ ಇದೆಯಲ್ಲ ಅದನ್ನ ಹಾಕಿರಲ್ಲ. ಸಾರ್ವತ್ರಿಕ
ವಯಸ್ಕರ ಮತದಾನ ಪದ್ಧತಿಯ ಆಧಾರದ ಮೇಲೆ ಪ್ರಜೆಗಳಿಂದ ಇವರು ನೇರವಾಗಿ ಚುನಾಯಿಸಲ್ಪಟ್ಟ ಪ್ರತಿನಿಧಿಗಳನ್ನು ಒಳಗೊಂಡಿರ್ತೈತಿ. ಯಾವ್ದು ಲೋಕಸಭೆ ಓಟಕರು ಯಾರು ಅಂದ್ರೆ ನಾವು ಓಟ್ ಹಾಕ್ತೇವೆ, MP ಗಳನ್ನ ಆರಿಸ್ತಿರ್ತೇವೆ, ಹೌದಲ್ಲ. ಆದ್ದರಿಂದ ನಾವು ಇದನ್ನ ಏನಂತ ಕರಿತೀವಿ? ಲೋಕಸಭೆಯನ್ನ ಜನಸಾಮಾನ್ಯರ ಸದನ, ಜನಪ್ರಿಯ ಸದನ ಅಂತ ಹೇಳ್ಕೊಂಡು ಕರಿತೀವಿ. ಮತ್ತಿನ್ನೊಂದು ನಾನು ಅವಾಗ ಹೇಳ್ತಿದ್ದೆ, ರಾಜ್ಯಸಭೆ ಹೇಳ್ತಾರೆ, ರಾಜ್ಯಸಭೆ ಇಷ್ಟು ಅಂಟ್ಕೊಂಡು ಮತ್ತು ಜಾಸ್ತಿ ಇರ್ಬೇಕು. ಅದಕ್ಕೆ ಲೋಕಸಭೆಯು ರಾಜ್ಯಸಭೆಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರ್ತಕ್ಕಂತಹ ಸದನವಾಗಿರುವುದರಿಂದ ಸಂಸತ್ತು ಎಂದರೆ ಲೋಕಸಭೆ. ಫಸ್ಟ್ ನಾವು ಸಂಸತ್ತು ಅಂದ್ರೆ ತಲೆಯಾಗ ಬರೋದೇನು ಪಾರ್ಲಿಮೆಂಟ್ ಅಂದ್ರೆ ಬರದ ಲೋಕಸಭೆ ಎಂಬ ಭಾವನೆ ನಮಗೆ ಉಡೇ ಮುಟ್ತತಿ, ನಮ್ಮ ತಲೆ ಹಂಗೆ ಕ್ರಿಯೇಟ್ ಆಗಿಬಿಡ್ತೈತಿ. ಹಂಗಾಗಿ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಲೋಕಸಭೆ ಬಹಳ ಒಂದು ಮಹತ್ವ ಪಡೆದೈತಿ. ಅಂದ್ರೆ ಸಂಸತ್ ಏನೋ ಒಂದು ಶಾಸನ ರೆಡಿ ಆಗ್ಬೇಕಂದ್ರೆ ಅದು ಲೋಕಸಭೆಯಲ್ಲಿ ಆಯ್ತು ಅಂದ್ರೆ ಆಲ್ಮೋಸ್ಟ್ 90% ಆದಂಗೆ ಇರೋದು. ಏನಿಲ್ಲ, ಒಂದು 6 ತಿಂಗಳು ಲೇಟ್ ಆಗೈತಿ, ಬಟ್ ಆದಂಗೆ. ಇದು ರಚನೆ ಹೆಂಗಿರಿ ಮತ್ತು ಲೋಕಸಭೆ ಹೆಂಗ್ರಿ ಹಿಂಗೆ ಮತ್ತು ಲೋಕಸಭೆ ರಚನೆ ಹೆಂಗಾಕೈತಿ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಈಗ ತಿಳ್ಕೊಂಬ. ಮತ್ತೆ ಸಂವಿಧಾನದ ಪ್ರಕಾರ ಲೋಕಸಭೆಯು ಏನಾಗಿರುತ್ತೆ? 552ಕ್ಕಿಂತ ಹೆಚ್ಚಿನ ಸದಸ್ಯರನ್ನ ಹೊಂದಿರುವಂತಕ್ಕಂತಿಲ್ಲ. ಎಷ್ಟು? ವಿಧಿ 81ರ ಪ್ರಕಾರ 552 ಸ್ಥಾನಗಳದಾವು. ಎದಕ್ಕೆ ಅಂತಂದ್ರೆ ಲೋಕಸಭೆ ಸದಸ್ಯರಿಗೆ. ಅದರಾಗ ರಾಜ್ಯಗಳ ವಿವಿಧ ಕ್ಷೇತ್ರಗಳಿಂದ ಅಂದ್ರೆ ಹೆಂಗ್ ಬರ್ತೈತಿ ಅಂತಂದ್ರೆ 81 ಬ್ರಾಕೆಟ್ ಎ ವಿಧಿ ಪ್ರಕಾರ ನೇರ ಚುನಾವಣೆ ಮೂಲಕ ಲೋಕಸಭೆಯ ಸದಸ್ಯರು ಚುನಾಯಿತರಾಗುತ್ತಾರ. ಅಂದ್ರೆ ಚುನಾವಣೆ ಮೂಲಕ ಬರ್ತಾರೆ. ಎಷ್ಟು ಜನ? 530 ಜನ. ಹೆಂಗ್ ಬರ್ತಾರ? ವಿವಿಧ ರಾಜ್ಯಗಳ ಕ್ಷೇತ್ರಗಳಿಂದ ಬರ್ತಾರ ಅವರು ಸದಸ್ಯರು. ಮತ್ತು 20ಕ್ಕಿಂತ ಹೆಚ್ಚು ಸದಸ್ಯರನ್ನ ಕೇಂದ್ರಾಡಳಿತ ಪ್ರದೇಶಗಳಿಂದ ಚುನಾಯಿಸುವಂತಿಲ್ಲ. ಹಿಂಗೈತ್ರಿ. ಬರೀ 20 ಜನ ಸಾಕು. ಕೇಂದ್ರಾಡಳಿತ ಪ್ರದೇಶಗಳನ್ನು 20ಕ್ಕಿಂತ ಹೆಚ್ಚಿನ ಸದಸ್ಯರನ್ನ ಚುನಾಯಿಸುವಂತಿಲ್ಲ. 20 ಜನ ಲಾಸ್ಟ್. ಅದನ್ನ ನಮಗೆ 81 ಬ್ರಾಕೆಟ್ ಬಿ ವಿಧಿ ಹೇಳ್ತೈತಿ. ಅದರ ಪ್ರಕಾರ ಮತ್ತ ಆಂಗ್ಲೋ ಇಂಡಿಯನ್ ಸಮುದಾಯ ಲೋಕಸಭೆಯಲ್ಲಿ ಸಾಕಷ್ಟು ಪ್ರಾತಿನಿಧ್ಯವನ್ನು ಹೊಂದಿಲ್ಲ. ಆದರೂ ರಾಷ್ಟ್ರಾಧ್ಯಕ್ಷರು ಆ ಸಮುದಾಯದಿಂದ ಇಬ್ಬರನ್ನ ಏನ್ ಮಾಡ್ತಾರ? ಆರಿಸ್ತಿರ್ತಾರ. ಅಂತಂದ್ರೆ ನಾಮಕರಣ ಮಾಡಿಸ್ಕೊಂಡು ಆರಿಸ್ಕೊಂಡು ತಗೊಂಡ್ಬರ್ತಾರ. ಸಂವಿಧಾನದ 126ನೇ ಸಂವಿಧಾನ ತಿದ್ದುಪಡಿ ಮಸೂದೆ 2019 ಮೂಲಕ ಏನಾಗೈತಿ? ಇದನ್ನ ನಾವು ಪ್ರಾತಿನಿಧ್ಯ ನೀಡುವುದನ್ನ ನಿಲ್ಲಿಸ್ಬಿಟ್ಟೈತಿ. ಅಂದ್ರೆ 331ನೇ ವಿಧಿ ಆಗೈತಿದೆ. ಅಂದ್ರೆ ಲಾಸ್ಟ್ ಯಾರಂದ್ರ ಆಯ್ಕೆ ಆದಾರಂದ್ರ ಜಾರ್ಜ್ ಬೇಕರ್ ಮತ್ತು ಪ್ರೊಫೆಸರ್ ರಿಚರ್ಡ್ ಹೇರೂರ್ ಅವರು ಪ್ರಸ್ತುತವಾಗಿ ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯನ ಪ್ರತಿನಿಧಿಸಿದರು. ಮತ್ತು ಆಂಗ್ಲೋ ಇಂಡಿಯನ್ನರಿಗೆ ಕೊಟ್ಟಾರ 2 ಸೀಟ್ ಕೊಟ್ಟಿದ್ರು. ಇವಾಗಿಲ್ಲ, ಕೊಟ್ಟಿದ್ರು. ಈಗ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಏನಾರ ಐತೆನ ಮೀಸಲಾತಿ ಅಂತ ಕೇಳ್ಬೋದು. ಐತ್ರಿ. ಸಂವಿಧಾನದ 330ನೇ ವಿಧಿ ಅನ್ವಯ ಯಾವುದು? ಸಂವಿಧಾನದ 330ನೇ ವಿಧಿ ಅನ್ವಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಲೋಕಸಭೆಯಲ್ಲಿ ಅನುಕ್ರಮವಾಗಿ ಏನ್ ಮಾಡ್ಯಾರ ಅಂದ್ರೆ 84 ಮತ್ತು 47 ಮೀಸಲಾತಿಗಳನ್ನ ಕೊಟ್ಟಾರ. ಅವ್ರಿಗೆ ನಾವು ಮೀಸಲಾತಿ ಕೊಟ್ಟಾರ ನಮಗೆ ಸಂವಿಧಾನದಾಗ. ಮತ್ತೆ ಇಷ್ಟೆಲ್ಲ ಆಯ್ತು. ಇವಾಗ ಏನಪ್ಪ ಅಂದ್ರೆ ಅರ್ಹತೆಗಳ ಆಮೇಲೆ ನೋಡೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ಚುನಾವಣೆ ಬಗ್ಗೆ ತಿಳ್ಕೋಣ, ಹೌದಲ್ಲ. ಮತ್ತೆ ನಾವು ಲೋಕಸಭೆ ಓಟ್ ಹಾಕ್ತೇವೆ, ಸ್ವಲ್ಪ ಸದಸ್ಯರನ್ನು ಮಾಡ್ತೇವೆ, ಕಳಿಸ್ತೇವೆ. ಚುನಾವಣೆ ಹೆಂಗಾಕೈತಿ ನೋಡೋಣ. ಅದು ಗೊತ್ತೈತಲ್ಲ, ಸಾರ್ವಜನಿಕ ವಯಸ್ಕ ಮತದಾನ ಪದ್ಧತಿ ಮೂಲಕ ಆಕೈತಿ. ಎಷ್ಟು ವರ್ಷಕ್ಕೊಮ್ಮೆ ಆಕೈತಿ? 5 ವರ್ಷಕ್ಕೊಮ್ಮೆ ಆಕೈತಿ. ಆದ್ರೆ 326ನೇ ವಿಧಿಯನ್ವಯ ಜಾತಿ, ಮತ, ಲಿಂಗ, ಹುಟ್ಟಿದ ಸ್ಥಳ
ಸಾಮಾಜಿಕ ಸ್ಥಾನಮಾನ ಮುಂತಾದ ತಾರತಮ್ಯ ಏನು ಇಲ್ದಂಗನ ಇದು ಯಾವ್ದು ತಾರತಮ್ಯ ಮಾಡುವಂತ ನಮ್ಗೆ ಯಾವ್ದು ಹೇಳ್ತಿ 326ನೇ ವಿಧಿ ಹೇಳ್ತಿ. ಆ ವಿಧಿಯನ್ನು ಯಾವುದೇ ಒಂದು ತಾರತಮ್ಯ ಮಾಡ್ಲಿಕ್ಕಂಗ 18 ವಯಸ್ಕ 18 ವರ್ಷ ಯಾರು ದಾಟಿರ್ತಾರಲ್ಲ 18 ವರ್ಷ ವಯೋಮಾನದ ಪ್ರತಿಯೊಬ್ಬ ಅರ್ಹ ಭಾರತೀಯನು ಅಂದ್ರೆ ಭಾರತ ಸಿಟಿಜನ್ಶಿಪ್ ಯಾರ್ಯಾರು ಹೊಂದ್ಯಾರ ನೋಡು ಅವ್ರು 18 ವರ್ಷ ದಾಟ್ಯಾವ ಅಂದ್ರೆ ಅವರು ಈ ಚುನಾವಣೆಗಳಲ್ಲಿ ಮತ ನೀಡುವ ಹಕ್ಕನ್ನು ಹೊಂದಿರ್ತಾರ. ಆತ ನಮಗೆ ಚುನಾವಣೆ ಹೆಂಗಾಕತಿ ಗೊತ್ತಾಯ್ತು, ಲೋಕಸಭಾ ಸದಸ್ಯರ ನಾವು ಹೆಂಗ ಆಯ್ಕೆ ಮಾಡ್ತೇವೆ ಅನ್ನೋದು ತಿಳ್ಕೊಂಡು ಈಗ ನಾವ್ ಏನ್ ತಿಳ್ಕೊಬೇಕಂದ್ರ ನಮಗೆ ಲೋಕಸಭೆ ಚುನಾವಣೆಯ ಸದಸ್ಯರಿಗೆ ಏನೇನು ಅರ್ಹತೆಗಳಿರ್ಬೇಕು, ಅರ್ಹತೆಗಳ ಏನೇನು ಇರ್ಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಫಸ್ಟ್ ಆಫ್ ಆಲ್ ಅವ್ರಿಗೆ ಏನಿರ್ಬೇಕಂದ್ರೆ ಭಾರತದ ಪ್ರಜೆ ಆಗಿರ್ಬೇಕು. ಅವ್ರು ಯಾರ ಒಂದು ಸದಸ್ಯ ಆಗ್ಬೇಕಂತಂದ್ರೆ ಅವರು ಭಾರತದ ಪ್ರಜೆ ಆಗಿರಲೇಬೇಕು. ಮತ್ತು ಇವರಿಗೆ 25 ವರ್ಷ ವಯೋಮಿತಿ ಹೊಂದಿರ್ಬೇಕು. 25 ಹೊಂದಿರಲೇಬೇಕು. 25ಕ್ಕಿಂತ ಕಡಿಮೆ ವಯಸ್ಸಾಗಿರ್ಬಾರ್ದು ಅವ್ರಿಗೆ. ಕೇಂದ್ರ ಅಥವಾ ಆಗ ರಾಜ್ಯ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿರಬಾರದು. ಗೊತ್ತಾಯ್ತಿದೆ ಎಲ್ಲರಿಗೆ ಆಲ್ಮೋಸ್ಟ್ ಗೊತ್ತದವ. ಅವನ್ನ ನನಗೆ ರಿಪಿಟೇಷನ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಬೇಕು ನಾವು. ನ್ಯಾಯಾಂಗದ ಶಿಕ್ಷೆಗೆ ಅವರು ಒಳಗಾಗಿರಬಾರ್ದು ಯಾವುದೇ, ಮತ್ತು ಮಾನಸಿಕ ಅಸ್ವಸ್ಥ ಆಗಿರ್ಬಾರ್ದು, ಮತಿಭ್ರಮಣೆಗಳವನಾಗಿರ್ಬಾರ್ದು. ಸಂಸತ್ತು ಆಗಾಗ ಈ ನಿಗದಿಪಡಿಸಿದ ಅರ್ಹತೆ ಹೊಂದಿರ್ಬೇಕು. ಅದು ಗೊತ್ತೈತಿ. ಮಾನಸಿಕ ಅಸ್ವಸ್ಥ, ದಿವಾಳಿ ಅಪರಾಧಿಯೂ ಆಗಿರ್ಬಾರ್ದು. ಯಾರು ಲೋಕಸಭೆ ಸದಸ್ಯನಾಗಿರ್ತಾರೆ. ಇವ್ರ ಅಧಿಕಾರಾವಧಿ ಬಗ್ಗೆ ತಿಳ್ಕೊಂಡಲ್ಲ. ಇವರ ಅಧಿಕಾರಾವಧಿ ಇಷ್ಟ ಸಿಂಪಲ್ ಆಗೈತಿ. ಇವ್ರ ಅಧಿಕಾರಾವಧಿ ಬಗ್ಗೆ 83ನೇ ವಿಧಿ ಹೇಳ್ತದೆ. ಎಷ್ಟು ವರ್ಷ ಇರ್ಬೇಕಂತ? 5 ವರ್ಷ ಇರ್ಬೇಕು. 5 ವರ್ಷಕ್ಕಿಂತ 5 ವರ್ಷಕ್ಕಿಂತ ಹೆಚ್ಚು ಇರಬಾರ್ದ ಅಂತ ತಿಳ್ಕೊಳ್ಳೋಣ. ಹೌದಲ್ಲ? ನೋಡಿ 83ನೇ ವಿಧಿ 5 ವರ್ಷಗಳ ಅಧಿಕಾರಾವಧಿ ಕೊಟ್ಟದ್ದು. ನಮ್ಮ ಸಂವಿಧಾನ ತಿದ್ದುಪಡಿ ನಾವು ಮಾಡ್ತೇವೆ. 42ನೇ ಸಂವಿಧಾನ ತಿದ್ದುಪಡಿ ಮಾಡುವ ಮೂಲಕ ಏನ್ ಮಾಡ್ತೇವೆ, ಲೋಕಸಭೆಯ ಅಧಿಕಾರಾವಧಿನ 6 ವರ್ಷಗಳ ಅಂತ ಹೇಳಿ 1 ವರ್ಷ ಎಕ್ಸ್ಟ್ರಾ ಮಾಡ್ತೇವೆ. ಮತ್ತೆ ರಿಟರ್ನ್ ಬರ್ತೇವೆ. 44ನೇ ಸಂವಿಧಾನ ತಿದ್ದುಪಡಿಯ ಮಾಡುವುದರ ಮೂಲಕ ರಾಜ್ಯಸಭೆ ಅಥವಾ ಲೋಕಸಭೆಯ ಅಧಿಕಾರಾವಧಿನ 1 ವರ್ಷ ಕಡಿಮೆ ಮಾಡ್ತೇವೆ. ಅಂದ್ರೆ 5 ವರ್ಷ ಮಾಡ್ತೇವೆ. ಮತ್ತೆ ರಿಟರ್ನ್ ಯಾವುದ್ರ ಪ್ರಕಾರ 44ನೇ ಸಂವಿಧಾನ ತಿದ್ದುಪಡಿ ಮಾಡುವುದರ ಮೂಲಕ 1 ವರ್ಷ ಉಳಿಸಿ 5 ವರ್ಷಗಳಿಗೆ ಮಾಡ್ತೇವೆ. ಮತ್ತಿನ್ನೂ ಒಂದು ಇಲ್ಲೇ ನೋಡ್ರಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ 1 ವರ್ಷ ವಿಸ್ತರಣೆ ಮಾಡಬಹುದು. ಹಂಗ ರಾಷ್ಟ್ರಾಧ್ಯಕ್ಷರು ಪ್ರಧಾನಮಂತ್ರಿ ಸಲಹೆ ಮೇರೆಗೆ ಏನ್ ಮಾಡ್ಬೇಕು, ಪ್ರಧಾನಮಂತ್ರಿ ಸಲಹೆ ಮೇರೆಗೆ 5 ವರ್ಷಗಳಿಗಿಂತ ಮುಂಚಿತವಾಗಿ ವಿಸರ್ಜಿಸಬಹುದು. ಅಂದ್ರೆ ನಮ್ಮ ಲೋಕಸಭೆ ಏನಿರ್ತಲ್ಲ ಅದನ್ನ ನಾವು ವಿಸರ್ಜಿಸಬಹುದು ಅಂತಂದ್ರೆ ನಮ್ಗೆ 85ನೇ ವಿಧಿ ಈ ಅಧಿಕಾರವನ್ನ ಕೊಟ್ಟೈತಿ. ಅಂದ್ರೆ ಇದು ಯಾವಾಗಾರ ಆಗಿತ್ತಂದ್ರೆ ಅಂತ ಕೇಳು, ಆಗೇತ್ರಿ ಇದೆಲ್ಲ. ಅಂದ್ರೆ ನಮ್ಮ ರಾಷ್ಟ್ರಾಧ್ಯಕ್ಷರು ಯಾವರು? ಅಬ್ದುಲ್ ಕಲಾಂ ಅವರಿದ್ದರು. ಹೌದಾ? ಅಬ್ದುಲ್ ಕಲಾಂ ಅವರು ರಾಷ್ಟ್ರಾಧ್ಯಕ್ಷರಿದ್ದಂತಕ್ಕಂತಹ ಸಂದರ್ಭದಲ್ಲಿ ಪ್ರಧಾನಿ ಯಾರಿದ್ರು? ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ರು. ಅವರ ಸಲಹೆ ಮೇರೆಗೆ ಯಾವ ಲೋಕಸಭೆ ಅಥವಾ ಎಷ್ಟನೇ ಲೋಕಸಭೆ? 13ನೆಯ ಲೋಕಸಭೆಯನ್ನ ಅವಧಿಗಿಂತ ಮುಂಚಿತವಾಗಿ ವಿಸರ್ಜನೆ ಮಾಡಿದ್ದಾರೆ. ಅದು ವಿಸರ್ಜಿಸಿದ್ರಿಂದ ನಾವು ಸ್ಮರಿಸಬಹುದು, ನೆನಪು ಮಾಡ್ಕೊಳ್ಬಹುದು. ಆಗಿತ್ತು ನಾವು ಯಾವಾಗ ಅಂತ ನಮ್ಗೆ ಆಗೈತಿದೆ. 85ನೇ ವಿಧಿ ನಮ್ಗೆ ಅಧಿಕಾರ ಕೊಟ್ಟಿತ್ತು. ಮತ್ತು ಅಧಿವೇಶನಗಳು ಹೆಂಗೆ? ಕೋರಂ ಅಂದ್ರೇನು, ಸಭಾಪತಿ, ಇವ್ರ ವೇತನ ತಿಳ್ಕೊಳ್ಳೋಣ. ಓಕೆ, ಅಧಿವೇಶನ ಇದು ಸೇಮ್ ಅಲ್ಲಿ ತರನ, ರಾಜ್ಯಸಭೆ ತರನ. ಅಧಿವೇಶನಕರ ಅಧಿಕಾರ ರಾಷ್ಟ್ರಾಧ್ಯಕ್ಷರು ಹೊಂದಿರುತ್ತೆ ಇಲ್ಲಿ. ಓಕೆ, ಲೋಕಸಭೆ ಅಧಿವೇಶನಗಳನ್ನ ವರ್ಷದಲ್ಲಿ 2 ಬಾರಿ ಕರಿಬೇಕು. 2ಕ್ಕಿಂತ ಹೆಚ್ಚಿನ ಕರಿಬೋದು, ಏನು ಸಮಸ್ಯೆ ಇಲ್ಲ. ಆದ್ರೆ ಅಧಿವೇಶನಗಳನ್ನ ಅಂತರ ಏನಾಗಿತ್ತು ನೋಡು, ಈಗ ಕರಿತೀವಿ ಅಂತೇಳಿ 6 ತಿಂಗಳಕ್ಕಿಂತ ಮ್ಯಾಲೆ ಕರೆಯಂಗಿಲ್ಲ. 6 ತಿಂಗಳ ಒಳಗನೆ ಇರ್ಬೇಕು. ಅಂತರ ಏನಾಯ್ತು, 6 ತಿಂಗಳನ್ನ ಅವಧಿಯನ್ನ ಮೀರುವಂತಿಲ್ಲ ಅಂತ ಹೇಳ್ತೈತಿ. ಮತ್ತು ಸದಸ್ಯರ ಕೋರಿಕೆ ಮೇಲೆ ವಿಶೇಷ ಅಧಿವೇಶನ ಕರಿಬೇಕು. 6ಕ್ಕಿಂತ ಹೆಚ್ಚಿನ ಕರಿಬೋದು. ಮತ್ತೆ ಇಲ್ಲಿ ಕೋರಂ ಅಂತ ಹಾಕಿ 1/10 ಅಂತ. ಹಂಗಂದ್ರೆ ಏನು?
ಕಾರ್ಯಕಲಾಪಗಳನ್ನು ನಡೆಸುವ ಸದನದಲ್ಲಿ ಹಾಜರಿರಬೇಕಾದಂತಹ ಸದಸ್ಯರ ಕನಿಷ್ಠ ಕಡಿಮೆ ಸಂಖ್ಯೆಯನ್ನ ನಾವೇನಂತೀವಿ ಕೋರಂ ಎಂದು ಕರೆಯುತ್ತಾರೆ ನಮ್ಮ ಸಂವಿಧಾನದ ಪ್ರಕಾರ. ಒಟ್ಟು ಅಂದ್ರೆ ಏನು 1/10 ಅಂದ್ರೆ ಅಷ್ಟು ಕಡಿಮೆನಾ? ಹೌದ್ರಿ, ಅಷ್ಟು ಕಡಿಮೆ ಇತ್ತಂದ್ರೆ ಆಗಲ್ಲ ಕೆಲಸಕ್ಕೆ, ಅದು ಕೋರಂ ಅಂತ ಕರೀತೀವಿ ನಾವು. ಇದು ನನಗೆ ಎಕ್ಸಾಮ್ನಲ್ಲಿ ರೈಸ್ ಆಗುವಂಥದ್ದು ಕೋರಂ ಅಂದ್ರೆ ಏನಂತ, ಅದಕ್ಕೆ ಇದನ್ನ ಹಾಕೊಂಡು ಹೇಳ್ತಾ ಇರೋದು. ಒಟ್ಟು ಸದಸ್ಯರಲ್ಲಿ 1/10 ಸದಸ್ಯರು ಲೋಕಸಭೆಯ ಕೋರಂ ಆಗಿದೆ. ಕೋರಂನ ಕೊರತೆ ಇದ್ದಲ್ಲಿ ಸಭಾಧ್ಯಕ್ಷರು ಕಲಾಪಗಳನ್ನ ಏನ್ ಮಾಡ್ಬೋದು, ಮುಂದೂಡ್ಬೋದು. ಅದನ್ನ ಸಭೆನ ಏನ್ ಮಾಡೋದು, ಕಲಾಪಗಳನ್ನ ನರಸಂಗಿಲವರು ನಿಲ್ಲಿಸಿ ಅದನ್ನ ಮತ್ತೊಂದು ಡೇಟ್ ಕೊಟ್ಟು ಮುಂದೂಡ್ಬೋದು. ಮತ್ತು ನಮ್ಮ ಸಭಾಧ್ಯಕ್ಷರ ಬಗ್ಗೆ ನಾವು ತಿಳ್ಕೊಳ್ಳೋಣಿಗೆ ಕೋರಂ ಆಯ್ತು. ಸಂವಿಧಾನದ 93ನೇ ವಿಧಿ ಸಭಾಧ್ಯಕ್ಷರ ಸ್ಥಾನಕ್ಕೆ, ಅಂದ್ರ ಸಂವಿಧಾನದ 93ನೇ ವಿಧಿ ಸಭಾಧ್ಯಕ್ಷರ ಸ್ಥಾನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟತೆ. ಲೋಕಸಭೆಯ ಸದಸ್ಯರ ಮೊದಲನೇ ಅಧಿವೇಶನದಲ್ಲಿ ತಮ್ಮಲ್ಲೇ ಒಬ್ಬರನ್ನ ಸಭಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊಳ್ತಾರ. ಬೇರೆ ಯಾರು ಬರಂಗಿಲ್ಲ ಸಭಾಧ್ಯಕ್ಷ, ಅವರಲ್ಲಿಯೇ ಒಬ್ಬರು ಸಭಾಧ್ಯಕ್ಷರಾಗಿ ಆಯ್ಕೆ ಆಗುತ್ತಾರ. ಆದರ ಇಲ್ಲಿ ನೋಡ್ರಿ ಸಿಸ್ಟರ್, ಆಯ್ಕೆಯಾಗುವ ವ್ಯಕ್ತಿ ಆಯ್ಕೆಗೂ ಮುನ್ನ ಯಾವುದೇ ರಾಜಕೀಯ ಪಕ್ಷಕ್ಕೂ ಅವನು ಸೇರಿರಬಹುದು. ಬಟ್ ಸೇರಿದ ಅವನಾಗಿದ್ದರೂ ಪರವಾಗಿಲ್ಲ, ಸಭಾಧ್ಯಕ್ಷಾಗಿ ಯಾವತ್ತಾಗನ ಅವತ್ತ ಅವನು ಪಕ್ಷಾತೀತ ವ್ಯಕ್ತಿಯಾಗಿ ಕಾರ್ಯ ಮಾಡಬೇಕಾದ್ರೆ, ನಾವು ಆ ಪಾರ್ಟಿಯವರು, ನಾವು ಈ ಪಾರ್ಟಿಯವರು, ನಾವು ಅವ್ರಿಗೆ ಸಪೋರ್ಟ್ ಇವ್ರಿಗೆ ಸಪೋರ್ಟ್ ಆ ಥರ ಇಲ್ಲ. ಯಾಕಪ್ಪ ಅಂದ್ರೆ ಅವರು ಅಧ್ಯಕ್ಷತೆ ವಹಿಸ್ತಾರೆ. ಸಭೆ ಏನಿರುತ್ತಲ್ಲ ಲೋಕಸಭೆ ಸಭೆ, ಅದರ ಕಾರ್ಯಕಲಾಪಗಳ ಅಧ್ಯಕ್ಷತೆ ವಹಿಸಿರ್ತಾರೆ ಅವರು. ಇವು ಏನಪ್ಪಾ ಅಂದ್ರ ಸದನದಾಗ ಗಲಿಬಿಯಾಗಿರಲಿ, ದುರ್ವರ್ತನೆಯ ಅಸಂಸದೀಯ ನಡವಳಿಕೆಯನ್ನ ಏನು ಶಾಂತಿ ಸುಸ್ಥತೆ ಏನಿರ್ತದಲ್ಲ ಅದನ್ನ ಇವ್ರು ಕಾಪಾಡಲು, ಶಿಸ್ತನ್ನು ಕಾಪಾಡುವಲ್ಲಿ ಇವರು ಪ್ರಯತ್ನ ಇರ್ಬೇಕ. ಅಂದ್ರೆ ಇವರು ತಾಳ್ಮೆಯನ್ನು ವಹಿಸಿ ಅದನ್ನೆಲ್ಲ ಶಾಂತತೆಯನ್ನು ಕಾಪಾಡಬೇಕಾಗತ್ತೆ. ಅದಕ್ಕೆ ಇವರು ಯಾವುದೇ ಪಕ್ಷಾತೀತವಾಗಿ ನಿಲ್ಬೇಕಾಗತ್ತೆ ಅಂತವ್ರನ್ನ ನೋಡಿ ನಮ್ಮವ್ರು ಏನ್ ಮಾಡ್ತಾರ, ಸಭಾಪತಿಯನ್ನಾಗಿ ಮಾಡ್ತಾರ. ಅವ್ರನ್ನ ನಮಗೆ 93ನೇ ವಿಧಿಯ ಪ್ರಕಾರ ಸಭಾಪತಿಗೆ ಒಂದು ಏನ್ ಮಾಡೈತಿ ಅಂದ್ರೆ ಒಂದು ಸ್ಥಾನವನ್ನ ಕೊಟ್ಟೈತಿ ನಮ್ಮ ಸಂವಿಧಾನ ಅಂತ ನಾವು ಹೇಳ್ಬಹುದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈಗ ಪಗಾರ ಐತಿ, ಐತಲ್ರಿ ಪಗಾರ ಎಷ್ಟೈತಿ, ಇಷ್ಟೈತಿ ನೋಡ್ರಿ ಎಷ್ಟೈತಿ. ವೇತನ ಕೊಡ್ತೇವ್ರಿ ಅವ್ರಿಗೆ, ನಾವು ಭತ್ಯೆ ಕೊಡ್ತೇವೆ, ಸವಲತ್ತುಗಳು ಕೊಡ್ತೇವೆ. ಅದಕ್ಕೆ ಇವತ್ತು ಎಲೆಕ್ಷನ್ ನಿಂತು ಆಶೆ ಬಂದು ನಮ್ಗೆ ಏನ್ ಮಾಡ್ತಾರ, ಅವ್ರು ಸೇವೆ ಸಲ್ಲಿಸ್ಬೇಕು ಅಂತ ನಿಲ್ತಾರ. ಅವ್ರ ತಿಂಗಳ ವೇತನ ಎಷ್ಟೈತ್ರಿ, 50,000 ರೂಪಾಯಿ. ಇದು ಹೆಂಗೆ ಬಂತು, ಎಲ್ಲಿಂದ ಬಂತು ನೋಡ್ರಿ. ಸಂವಿಧಾನ ತಿದ್ದುಪಡಿ ಕಾಯ್ದೆ 2010 ಪ್ರಕಾರ ಇವುಗಳು ಇಲ್ಲಿ ಇರೋದು. ಅದಕ್ಕೆ ನಮ್ಗೆ ಗೊತ್ತಿಲ್ಲ, ಅನ್ಕೋಬಾರ್ದು, ತಿಳ್ಕೊಬೇಕು ನಾವು. ಸಂವಿಧಾನದ 106ನೇ ವಿಧಿಯನ್ವಯ ಸಂಸತ್ತಿನ ಏನಾಗೈತಿ, ಕಾನೂನಿನ ಮೂಲಕ ಆಗಾಗ ಸಂವಿಧಾನದ 106ನೇ ವಿಧಿ ಪ್ರಕಾರ ಅವಾಗ ಚೇಂಜ್ ಆಗ್ತಿರ್ತವ್ರಿ. ವೇತನ, ಭತ್ಯೆ, ಪಿಂಚಣಿ, ಸಂಸತ್ತು, ಲೋಕಸಭೆ, ರಾಜ್ಯಸಭೆ ಸದಸ್ಯರು ಪಡಿತಿರ್ತಾರೆ. ಅದು 2010 ಪ್ರಕಾರ ತಿದ್ದುಪಡಿ ಕಾಯ್ದೆ ಎಷ್ಟೈತಿ ನೋಡೋಣ. ತಿಂಗಳ ವೇತನ 50,000 ರೂಪಾಯಿ ಪರ್ ಮಂತ್ಗೆ. ಮಾಸಿಕ ಕ್ಷೇತ್ರ ಭತ್ಯೆ, ಇವರು ಮಾಸಿಕ ಕ್ಷೇತ್ರ ಭತ್ಯೆ ಏನಿಲ್ಲ 40,000 ರೂಪಾಯಿ. ಇವ್ರ ಕಚೇರಿ ವೆಚ್ಚ 40,000 ರೂಪಾಯಿ ತಗೋ. ಇವ್ರ ದಿನ ಭತ್ಯೆ ತಗೋ 2,000 ಇಲ್ಲಿ, ಪಿಂಚಣ ತಗೋ 20,000 ಇಲ್ಲಿ. ವಾಹನ ಸಂಚಾರಿ ಹಡಿ ಗಾಡಿ 16 ಕಿಲೋಮೀಟರ್ ಪರ್ ಕಿಲೋಮೀಟರ್ 16 ರೂಪೀಸ್. ಮತ್ತು ನಾವು ವೆಹಿಕಲ್ ತಗೋಬೇಕ್ರಿ, ಕಾರ್ ತಗೋ 1,04,00,000 ರೂಪಾಯಿ ಬಡ್ಡಿ ಇದ್ದಂಗೆ ಸಾಲ ಅಂತ ನಮ್ಮ ಸರ್ಕಾರ ಅವ್ರಿಗೆ ಕೊಟ್ಟೈತಿ. ಸಂವಿಧಾನದ 106ನೇ ವಿಧಿಯನ್ವಯ ಮತ್ತು ತಿದ್ದುಪಡಿ ಕಾಯ್ದೆ 2010 ಪ್ರಕಾರ ಇಲ್ಲಿಸ್ತದ. ಓಕೆ, ನೆಕ್ಸ್ಟ್ ಬರ್ರಿ ಅವ್ರ ಏನಾಯ್ತು ವೇತನ, ಭತ್ಯೆ, ಸವಲತ್ತು ನೋಡಿದ್ವಿ. ಮತ್ತು ಇವ್ರ ಅಧಿಕಾರಿಗಳಿಗೆ ಏನದವು,
ಇವ್ರಿಗೆ ಸವಲತ್ತುಗಳು ಮತ್ತು ವಿನಾಯಿತಿಗಳು ಆಸ್ ಪರ್ ನಮ್ಮ ರಾಜ್ಯಸಭೆಯ ಸದಸ್ಯರಿಗೆ ಏನೈತೆ ನೋಡು, ಇವ್ರಿಗೆ ಸಹ ಹಂಗಾದ ಸೌಲಭ್ಯಗಳಾಗಲಿ ವಿನಾಯಿತಿಗಳು ಆ್ಯಸ್ ಇಟ್ ಈಸ್ ಸಿಮಿಲರ್. ಒಂದು ಸರಿ ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ. ಈಗ ನಾವು ಅಧಿಕಾರ ಮತ್ತು ಕಾರ್ಯಗಳು ಅವ ಇರ್ತಾವು. ಅರ್ಹತೆ ಆಗಲಿ ಅಧಿಕಾರ ಆಗಲಿ ಮತ್ತು ಇವರ ಸೌಲಭ್ಯಗಳು ವಿನಾಯಿತಿಗಳು ಇದೆಲ್ಲ ಹಂಗೆ ಇದೆ. ಅಧಿಕಾರ ಸೌಲಭ್ಯ ಮತ್ತು ವಿನಾಯಿತಿಗಳು ಇವ್ರಿಗೆ ರಾಜ್ಯಸಭೆಯವ್ರಿಗೆ ಏನು ಹೇಳಿದ್ವಿ ಸೇಮ್ ಇವ್ರಿಗೂ ಸಹ ಲೋಕಸಭೆ ಸದಸ್ಯರಿಗೂ ಅದೇ ಐತಿ. ಸೇಮ್ ಅವ ಅಧಿಕಾರ ಇವ್ರಿಗೂ ಕೊಟ್ಟಿರ್ತೈತೆ ನಮ್ಮ ಸಂವಿಧಾನ. ಮತ್ತು ಇವರ ಅಧಿಕಾರಗಳೇನು, ಲೋಕಸಭೆಯ ಸದಸ್ಯರ ಅಧಿಕಾರಿಗಳೇನು, ಇವರು ಸಹ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳನ್ನು ಹೊಂದಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಮಂತ್ರಾಲೋಚನಾ ಕಾರ್ಯಗಳು ಹೊಂದಿದ್ದಾರೆ. ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳನ್ನು ಹೊಂದ್ಯಾರ. ಆಡಳಿತದ ಮೇಲೆ ನಿಯಂತ್ರಣ ಹೊಂದ್ಯಾರ. ಸಂವಿಧಾನಾತ್ಮಕ ಅಧಿಕಾರ ಮತ್ತು ಕಾರ್ಯಗಳನ್ನು ಹೊಂದಿದ್ದಾರೆ. ಚುನಾವಣಾ ಕಾರ್ಯಗಳು ಹೊಂದಿದ್ದಾರೆ. ಚುನಾವಣೆಯಲ್ಲಿ ಇವರು ಭಾಗವಹಿಸ್ತಾರೆ. ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳು ಹೊಂದಿದ್ದಾರೆ. ಮತ್ತು ಇತರೆ ಅಧಿಕಾರಗಳು ಅಂತ ಕಾರ್ಯಗಳು ಭಾಳ ಇತರೆ ಸುಮಾರು ಅವುಗಳನ್ನು ಇವರು ಹೊಂದಿದ್ದಾರೆ. ಇವಾಗ ನಾವು ಇವರ ಅಧಿಕಾರಗಳ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಚರ್ಚೆ ಮಾಡಿಬಿಡೋಣ. ನಮ್ಗೆ ಒಂದೇಕ್ಕೆ ಬರೋದು ಏನಪ್ಪಾ ಅಂತಂದ್ರೆ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು. ಶಾಸನೀಯ ಅಧಿಕಾರ ಫಸ್ಟ್ ಇಂಪಾರ್ಟೆಂಟ್. ಸಂಸತ್ತಿನ ಶಾಸನಗಳನ್ನ ರೆಡಿ ಮಾಡೋಕೆ ಇರೋದು ನಮಗೆ. ಅದಕ್ಕೆ ಇವ್ರ ಬಗ್ಗೆ ನೋಡೋಣ, ಶಾಸನ ಬಗ್ಗೆ ಏನೇನು ಹೇಳ್ಯಾರ ಅಂತಂದ್ರೆ ಏನೇನು ಮಾಡ್ತಾರೆ ಅಧಿಕಾರಿಗಳು. ರಕ್ಷಣೆ ಅಂದರೆ ಕೇಂದ್ರ ಪಟ್ಟಿಯಲ್ಲಿ ಇರ್ತಕ್ಕಂಥವು ಏನದವಲ್ಲ, ರಕ್ಷಣೆ ಆಗಲಿ, ವಿದೇಶಾಂಗ ನೀತಿ ಆಗಲಿ, ಅಂಚೆ, ತಂತಿ, ಹಣಕಾಸು, ರೈಲ್ವೆ, ಇನ್ನೂ ಬಹಳ 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 ರಾಷ್ಟ್ರೀಯ ಮಹತ್ವವನ್ನು ಹೊಂದಿರತಕ್ಕಂಥ 100 ವಿಷಯಗಳಿಗೆ ಸಂಬಂಧಿಸಿದಂತೆ ಕಾಯ್ದೆಗಳನ್ನು ರೂಪಿಸುವಲ್ಲಿ ಇವರ ಅಧಿಕಾರವನ್ನು ಹೊಂದಿದಾರ. ಯಾರ? ಲೋಕಸಭೆಯ ಸದಸ್ಯರ. ಮತ್ತಿನ್ನೊಂದು, ಯಾವುದೇ ಒಂದು ಮಸೂದೆಗೆ ಸಂಸತ್ತಿನ ಉಭಯ ಸದನಗಳ ಒಪ್ಪಿಗೆ ಅಗತ್ಯ ಅಂತ ನಾವು ರಾಜ್ಯಸಭೆಗಳ ಚರ್ಚೆ ಮಾಡಬೇಕಾದ್ರೆ ಹೇಳಿದ್ವಿ. ಇಲ್ಲೂ ಸಹ ಸೇಮ್ ಈ 2 ಸದನಗಳ ಒಂದು ಉಭಯ ಸದನಗಳ ಒಮ್ಮತ ಒಪ್ಪಿಗೆ ಅಗತ್ಯವಾಗಿರ್ತದೆ. ಸಾಮಾನ್ಯ ಮಸೂದೆಗಳು ಸಂಸತ್ತಿನ ಯಾವ ಸದನದಲ್ಲಾದರೂ ಸಹ ಇವರು ಮಂಡಿಸಬಹುದು. ಅವರು ಸಹ ಸೇಮ್ ಇವ್ರಿಗೆ ಹೆಂಗ ಇರ್ತದೆ ಮಾಡ್ಬೋದು, ಮಂಡಿಸ್ಬೋದು. ನೋಡ್ರಿ, ಲೋಕಸಭೆಯಿಂದ ಅನುಮೋದಿಸಲ್ಪಟ್ಟ ಮಸೂದೆ ಏನಿರುತ್ತಲ್ಲ ಅದನ್ನ ರಾಜ್ಯಸಭೆಗೆ ಅನುಮೋದನೆಗೆ ಕಳಿಸ್ತಾರೆ. ಅಂದ್ರೆ ಲೋಕಸಭೆಯಲ್ಲಿ ಅನುಮೋದಿಸಲ್ಪಟ್ಟ ಮಸೂದೆ ರಾಜ್ಯಸಭೆಗೆ ಕಳಿಸ್ಕೊಡ್ತೇವೆ. ಅಲ್ಲೇನಾಗತ್ತೆ, ಆಗ ರಾಜ್ಯಸಭೆಯು ಅಂತ ಮಸೂದೆಯನ್ನ ಅನುಮೋದಿಸಬಹುದು ಅಥವಾ ತಿರಸ್ಕರಿಸಬಹುದು ಅಥವಾ ಲೋಕಸಭೆಗೆ ಹಿಂತಿರುಗಿಸಬಹುದು. ಅಷ್ಟೇ ಅಲ್ಲ, ತಿರಸ್ಕಾರನೂ ಮಾಡಬಹುದು ಅಥವಾ 6 ತಿಂಗಳ ಕಾಲ ತಡೆಯಬಹುದು. ಅಷ್ಟೇ ಅವ್ರ ಪವರ್, 6 ತಿಂಗಳ ತಡೆಯಬಹುದು. ನಂತರ ರಾಜ್ಯಸಭೆಯು ಅನುಮೋದಿಸಿದರೆ ಮಸೂದೆಯನ್ನು ರಾಷ್ಟ್ರಾಧ್ಯಕ್ಷರು ಹೊತ್ತಿಗೆ ಕಳಿಸ್ತೇವೆ. ಒಂದು ವೇಳೆ ರಾಜ್ಯಸಭೆ ಮಸೂದೆಯನ್ನು ತಿರಸ್ಕಾರ ಮಾಡಿದರೆ ಏನು ಮಾಡ್ತೇವೆ? 6 ತಿಂಗಳ ಕಾಲ ತಡೆ ಹಿಡಿತಾರೆ. ಲೋಕಸಭೆ ಮತ್ತು ರಾಜ್ಯಸಭೆ ನಡುವೆ ಸಂವಿಧಾನ ಬಿಕ್ಕಟ್ಟಾಕೈತೆ. ಅದನ್ನು ಸಂವಿಧಾನ 108ನೇ ವಿಧಿಯಡಿ ಅನ್ವಯ ಜಂಟಿ ಸಭೆ ಕರೀತಾರೆ. ಅದು ಅಲ್ಲಿ ಏನು ಚರ್ಚೆ ಮಾಡಿದ್ದಲ್ಲ ಸೇಮ್ ಇಲ್ಲಿ ಹಂಗ ಹೋಗ್ತೈತಿ. ಆದರೆ ಕೊನೆಗೆ ಗೆಲ್ಲದು ಮಾತ್ರ ಲೋಕಸಭೆನ. ಯಾಕಪ್ಪ ಅಂತಂದ್ರೆ ಅಲ್ಲಿ ನಮ್ಮ ಲೋಕಸಭೆ ಸದಸ್ಯರ ಸಂಖ್ಯೆ ಕಂಪೇರಿಂಗ್ ಟು ರಾಜ್ಯಸಭೆ ಹೋಲಿಸಿದ್ರೆ ಜಾಸ್ತಿ ಇದೆ. ಸೊ ಗೆಲ್ಲದು ಅಂದ್ರೆ ಒಂದು ಏನೋ ಒಂದು ಬರೋದಂದ್ರೆ ಲೋಕಸಭೆ ಏನಂತ ಹೇಳ್ಬೋದು ನಾವಿಲ್ಲಿ. ಮಂತ್ರಾಲೋಚನಾ ಕಾರ್ಯಗಳು, ಸೆಕೆಂಡ್ ನಂಬರ್ದ ಮಂತ್ರಾಲೋಚನಾ ಕಾರ್ಯಗಳು. ಮಂತ್ರಾಲೋಚನೆ ಎಂದರೆ ಫಸ್ಟ್ ಆಫ್ ಆಲ್ ಚರ್ಚೆ ಮಾಡೋದು ಅಂತ ಅರ್ಥ. ಲೋಕಸಭೆಯಲ್ಲಿ ಸರ್ಕಾರದ ಕಾರ್ಯಕ್ರಮಗಳು, ನಿರ್ಧಾರಗಳು, ಪ್ರಮುಖ ರಾಷ್ಟ್ರೀಯ ಘಟನೆಗಳು, ವಿದೇಶಾಂಗ ನೀತಿ, ಅವು ಇವು 1000 ಶುಂಠಿ ಸುಳಿದಾದ ಕಂಬ ಮುಂತಾದವುಗಳಲ್ಲಿ ವಿಷಯ ಚರ್ಚೆಗಳೇನಪ್ಪ ಅಂದ್ರೆ ಅಲ್ಲಿ ಲೋಕಸಭೆಯ
ಮಸೂದೆಗಳ ಬಗೆಗೆ ಚರ್ಚೆ ಆಕೈತಿ ಅಂತ ಹೇಳ್ಬೋದು. ಅದು ಚರ್ಚೆ ಮಾಡುವ ಅಧಿಕಾರ ಕೊಟ್ಟ ವಿಷಯಗಳು ಏನು ಇತ್ತು ಅಂದ್ರೆ ಅವುಗಳ ಬಗ್ಗೆ ಹಿಡಿಬಹುದು. ಚರ್ಚೆಯಲ್ಲಿ ಭಾಗವಹಿಸುವಲ್ಲಿ ಪ್ರತಿಯೊಬ್ಬ ಸದಸ್ಯನಿಗೂ ನಾವು ಏನು ಕೊಟ್ಟೇವೆ, ಅವಕಾಶ ಕೊಟ್ಟೇವೆ ನಮ್ಮ ಸಂವಿಧಾನ. ಮತ್ತು ಹಣಕಾಸಿನ ವ್ಯವಸ್ಥೆಯಲ್ಲಿ ರಾಜ್ಯಸಭೆಗಿಂತ ಲೋಕಸಭೆಗೆ ಹೆಚ್ಚಿನ ಪ್ರಾತಿನಿಧ್ಯತೆಯನ್ನು ಪಡೆದೈತಿ ಅಂತ ನಾವು ಅವತ್ತು ಹೇಳಿದ್ವಿ, ಈಗ ನೋಡಕತ್ತೇವೆ. ರಾಷ್ಟ್ರೀಯ ಹಣಕಾಸು ವ್ಯವಸ್ಥೆಯಲ್ಲಿ ಸಂಪೂರ್ಣವಾದ ನಿಯಂತ್ರಣವನ್ನು ಲೋಕಸಭೆಗೆ ಹೊಂದಿರ್ತತಿ. ಆದ್ದರಿಂದ ಲೋಕಸಭೆಯನ್ನು ರಾಷ್ಟ್ರೀಯ ಖಜಾನೆಯ ವ್ಯವಸ್ಥಾಪಕ ಅಂತ. ರಾಷ್ಟ್ರೀಯ ಖಜಾನೆಯ ವ್ಯವಸ್ಥಾಪಕ ಯಾರು? ಒಂದು ಪ್ರಶ್ನೆ ಇಲ್ಲಿ ಬಂತು. ಯಾರು? ಲೋಕಸಭೆ. ಲೋಕಸಭೆಯ ಅನುಮೋದನೆ ಇಲ್ಲದೆ ಸರ್ಕಾರವು ತೆರಿಗೆ ಮುಂತಾದ ಹಣ ವಸೂಲಿಯ ಅಥವಾ ಸಂಗ್ರಹಿಸುವಂತಿಲ್ಲ, ಖರ್ಚು ಸಹ ಮಾಡುವಂತಿಲ್ಲ. ಸಂಗ್ರಹಣೆ ಮಾಡುವಂತಿಲ್ಲ ಮತ್ತು ಖರ್ಚು ಮಾಡಂಗಿಲ್ಲ. ಕಾರ್ಯಾಂಗವು ಮಂಡಿಸುವ ಆಯವ್ಯಯ ಪಟ್ಟಿಯನ್ನು ಅನುಮೋದಿಸುವ ಅಥವಾ ತಿರಸ್ಕರಿಸುವ ಅಧಿಕಾರ ಕೇವಲ ಲೋಕಸಭೆ ಮಾತ್ರ ಹೊಂದಿರುತ್ತದೆ. ಒಂದು ವೇಳೆ ಲೋಕಸಭೆ ಆಯವ್ಯಯ ಪಟ್ಟಿಯನ್ನು ತಿರಸ್ಕಾರ ಮಾಡಿದ್ರೆ ಏನಾಕತಿ? ಆಡಳಿತ ನಡೆಸಲು ಸರ್ಕಾರ ಹತ್ರ ಹಣ ಇರಂಗಿಲ್ಲ, ಹಣ ಸಿಗಲ್ಲ ಆಡಳಿತ ಮಾಡ್ಬೇಕಂದ್ರೆ. ಆಗ ಸರ್ಕಾರವು ರಾಜೀನಾಮೆ ನೀಡಬೇಕಾಗ್ತದೆ. ಅಷ್ಟು ಪವರ್ ಐತಿ ನಮ್ಮ ಲೋಕಸಭೆ. ಲೋಕಸಭೆಯು ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯಸಭೆಗಿಂತ ವಿಶೇಷ ಹಾಗೂ ವಿಶಾಲವಾದ ಅಧಿಕಾರವನ್ನು ಹೊಂದಿದೆ. ಸಂವಿಧಾನದ ಪ್ರಕಾರ ಹಣಕಾಸು ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಬೇಕಂತಂದು ಸಂವಿಧಾನದ 107ನೇ ವಿಧಿ ತಿಳಿಸಿಕೊಟ್ಟೈತ್ರಿ. ಲೋಕಸಭೆಯ ಅನುಮೋದನೆ ನೀಡಿದ ನಂತರ ಹಣಕಾಸು ಮಸೂದೆಯನ್ನು ರಾಜ್ಯಸಭೆ ಅನುಮೋದನೆ ಕಳಿಸ್ತದೆ. ಬರೀ ಲೋಕಸಭೆ ಒಂದ ರೆಡಿ ಮಾಡ್ಕೊಂಡು ಹಣಕಾಸು ಮಸೂದೆಯನ್ನು ಮಂಡಿಸಂಗಿಲ್ಲ. ಅಲ್ಲಿಂದ ರಾಜ್ಯಸಭೆಗೆ ಹೋಗ್ತೈತಿ. ರಾಜ್ಯಸಭೆ ಏನು ಮಾಡ್ಬೇಕು? 14 ದಿನಗಳ ಒಳಗಾಗಿ ತನ್ನ ಒಂದು ಅನುಮೋದನೆಯನ್ನು ಅದನ್ನ ಅನಿಸಿಕೆನ ಕೊಡ್ಬೇಕಾಗತಿ. ತಿದ್ದುಪಡಿ ಮಾಡುವಂತ ಒಪ್ಪಿಗೆ ಕೊಡ್ಬೇಕಾಗತಿ. ಅನಂತರ ಲೋಕಸಭೆ ರಾಜ್ಯಸಭೆ ಸೂಚಿಸಿದ ತಿದ್ದುಪಡಿಗೆ ಸಮ್ಮತಿಸಬಹುದು ಅಥವಾ ತಿರಸ್ಕಾರ ಮಾಡಬಹುದು. ನಂತರ ಉಭಯ ಸದನಗಳು ಸ್ವೀಕರಿಸಿರುವಂತಂದ್ರೆ ಅದು ರಾಷ್ಟ್ರಾಧ್ಯಕ್ಷರ ಸಹಿಗೆ ಕಳಿಸ್ಕೊಡ್ಲಾಗುತ್ತೆ. ಅವಾಗ ಹಣಕಾಸಿನ ಮಂಡಳಿ ಏನಾಕೈತಿ? ಹಣಕಾಸಿನ ಮಸೂದೆ ಮಂಡನೆ ಆಕತಿ, ಓಕೆ ಆಕತಿ ಅಂತ ಹೇಳ್ಬೋದು. ಇನ್ ಕೇಸ್ 14 ದಿನಗಳೊಳಗಾಗಿ ಒಳಗಾಗಿ ತನ್ನ ಶಿಫಾರಸಿಗೆ ಹಣಕಾಸು ಮಸೂದೆಯನ್ನು ಲೋಕಸಭೆಗೆ ಹಿಂದಿರುಗಿಸಿದಂಗಿತ್ತು ರಾಜ್ಯಸಭೆ ಅಂತಂದ್ರೆ ಸಭಾಧ್ಯಕ್ಷರ ದಿನ ಸಂಸತ್ತಿನ ಒಪ್ಪಿಗೆ, ಉಭಯ ಸದನದ ಒಪ್ಪಿಗೆ ಸ್ವೀಕೃತವಾಗಿದೆ ಎಂದು ಘೋಷಿಸಿಕೊಂಡು ರಾಷ್ಟ್ರಾಧ್ಯಕ್ಷರ ಸಹಿಗೆ ಕಳಿಸ್ಕೊಡ್ತಾರ. ಈಗ ಇದನ್ನ ಎಲ್ಲಿ ಬರೋಣ ಅಂತಂದ್ರೆ ನಮಗೆ ಹಣಕಾಸು ಆಡಳಿತದ ಬಗ್ಗೆ ನೋಡೋದಕ್ಕಿಂತ ಎಲ್ಲಿ ಬರೋದಂದ್ರೆ ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಚರ್ಚೆ ಮಾಡೋಣ. ಲೋಕಸಭೆಯು ಕೆಲವು ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳನ್ನು ಹೊಂದಿದೆ. ಸಂವಿಧಾನದ ಉಲ್ಲಂಘನೆಯ ಆರೋಪದ ಮೇಲೆ ರಾಷ್ಟ್ರಾಧ್ಯಕ್ಷರ ಮಾನವ ಪ್ರಕ್ರಿಯೆ ಮೂಲಕ ಇವರು ಪರಿಸ್ಥಿತಿಗೊಳಿಸುವುದರಲ್ಲಿ ಇವರಿಗೆ ಅಧಿಕಾರ ಇದೆ. ಸರ್ವೋಚ್ಚ ನ್ಯಾಯಾಲಯ ಹಾಗೂ ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರು, ಮುಖ್ಯ ಚುನಾವಣಾ ಆಯುಕ್ತರು, ಭಾರತ ನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕ ಅಂದ್ರೆ CAG ಅವರುಗಳನ್ನು ಪದಚ್ಯುತಿಗೊಳಿಸುವಂತೆ ಲೋಕಸಭೆ ರಾಷ್ಟ್ರಾಧ್ಯಕ್ಷರಿಗೆ ಶಿಫಾರಸು ಮಾಡಬಹುದಾಗಿದೆ. ಇವೆಲ್ಲ ಹೊಂದೇವು. ಇಂಥ ಸಂವಿಧಾನದ ಅಧಿಕಾರ ಮತ್ತು ಕಾರ್ಯಗಳು ಗೊತ್ತಿದೆ, ಆಲ್ರೆಡಿ ಏನು ಮಾಡಿದ್ವಿ, ಚರ್ಚೆ ಮಾಡಿಬಿಟ್ಟಿದ್ದೀವಿ. ಚುನಾವಣಾ ಆಯೋಗ ಅದು ಎಲ್ಲರಿಗೆ ಗೊತ್ತಿರೋ ವಿಷಯನ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿಟ್ಟಿದ್ದೀವಿ. ಅಂದ್ರೆ ಚುನಾವಣೆ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಚರ್ಚೆ ಮಾಡಿ ಅದು ಇನ್ನೊಂದ್ಸರಿ ನೋಡೋಣ. ಅಂದ್ರೆ ಲೋಕಸಭೆ ಸದಸ್ಯರು ಏನ್ ಮಾಡ್ತಾರ? ರಾಷ್ಟ್ರಾಧ್ಯಕ್ಷರು ಮತ್ತು ಉಪರಾಷ್ಟ್ರಾಧ್ಯಕ್ಷರ ಚುನಾವಣೆ ಭಾಗವಹಿಸ್ತಾರೆ. ಓಕೆ, ಇವರು ಲೋಕಸಭಾಧ್ಯಕ್ಷ ಮತ್ತು ಉಪಸಭಾಧ್ಯಕ್ಷರು ಚುನಾಯಿಸ್ತಾರ. ರಾಷ್ಟ್ರಾಧ್ಯಕ್ಷರು, ಉಪರಾಷ್ಟ್ರಾಧ್ಯಕ್ಷರು, ಸಂಸತ್ತಿನ ಉಭಯ ಸದನಗಳು ಹಾಗೂ ರಾಜ್ಯ ಶಾಸನ ಸಭೆ
ಉಭಯ ಸದನಗಳ ಚುನಾವಣೆಯನ್ನು ನಿಯಂತ್ರಿಸಲು ಕಾಯ್ದೆಯನ್ನು ರೂಪಿಸುವ ಅಧಿಕಾರ ಹೊಂದ್ಯಾರ. ಸಾರ್ವಜನಿಕ ಕುಂದುಕೊರತೆಯನ್ನು ನಿವಾರಣೆ ಮಾಡಬೇಕಾಗಿ ಇವರು ಒಂದು ಕಾರ್ಯ ಆಗೈತಿ ಮತ್ತು ಇತರೆ ಅಧಿಕಾರ ಮತ್ತು ಕಾರ್ಯಗಳನ್ನು ಇವರು ಹೊಂದಿದ್ದಾರೆ ಅಂತ ಹೇಳ್ತೀವಿ. ನೆಕ್ಸ್ಟ್, ಥ್ಯಾಂಕ್ ಯು.